ಸಾಮಾಜಿಕ ಪರಿಶೋಧನೆಗೆ ಆಗಮಿಸಿದಂತಹ ನಮ್ಮ ಮಾಸ್ತಿಕಟ್ಟ ಅಧಿಕಾರಿಗಳು, ಮಾಸ್ತಿಕಟ್ಟ ಹಾಗೂ ಆಡಳಿತಾಧಿಕಾರಿಗಳು, ಗ್ರಾಮ ಪಂಚಾಯತ್ ಮೈಸೂರು ಅವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿ ಅನಿವಾರ್ಯ ಕಾರಣಗಳಿಂದ ನೋಡಲಾಧಿಕಾರಿಗಳು ಮನವಿ ಇರುವುದರಿಂದ ನಮ್ಮ ಕೂಲಿ ಕೆಲಸಗಾರರಾದಂತಹ ರೋಹಿಣಿಗೌಡ ಅವರಿಗೂ ಸ್ವಾಗತವನ್ನು ಕೊಡುತ್ತೇನೆ. ತೋಟಗಾರಿಕೆ ಇಲಾಖೆಯಿಂದ ಬಂದಂತಹ ಸಹ ಸ್ವಾಗತವನ್ನು ಕೊಡುತ್ತೇವೆ. ಅದೇ ರೀತಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನಾ ವಿಭಾಗ, ತಾಲೂಕು ಪಂಚಾಯತ್ ಅನುಕೂಲ ಆದಂತಹ ನಮ್ಮ ಮೇಡಮ್ ಅವರಿಗೂ ಸಹ ವೈಯಕ್ತಿಕವಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಸಹ ಸ್ವಾಗತವನ್ನು ಕೊಡುತ್ತೇವೆ. ನಮ್ಮ ಮಾಜಿ ಅಧ್ಯಕ್ಷರಾದಂತಹ ನಿರ್ಮಲಾ ನಾಯಕ್ ಅವರಿಗೂ ಸ್ವಾಗತವನ್ನು ಕೊಡುತ್ತೇವೆ. ಶೋಭಾ ಪಾಂಡುಗೌಡ ಅವರಿಗೂ ಸ್ವಾಗತವನ್ನು ಕೊಡುತ್ತೇವೆ. ಇವತ್ತಿನ ಸಭೆಗೆ ಆಗಮಿಸಿದಂತಹ ಎಲ್ಲ ಸಾರ್ವಜನಿಕರು ಹಾಗೂ ಮಹಿಳಾ ಸಂಘದವರಿಗೂ ಸಹ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡುತ್ತಾ ಇವತ್ತಿನ ಸಭೆಯನ್ನು ನಮ್ಮ ಆಡಳಿತಾಧಿಕಾರಿಗಳ ಸಮ್ಮುಖದಲ್ಲಿ ನೆರವೇರಿಸಿಕೊಡಬೇಕೆಂದು ತಮ್ಮೆಲ್ಲರಿಗೆ ಕೇಳಿಕೊಳ್ಳುತ್ತೇನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ 2025-26 ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ದಿನಾಂಕ 14/10/2025 ಬೆಳಿಗ್ಗೆ 11 ಗಂಟೆ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆಸಲಾಯಿತು. ನಂತರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭಾ ನಡವಳಿಕೆ ಅಗಸೂರು ಗ್ರಾಮ ಪಂಚಾಯತ್ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ದಿನಾಂಕ 14/10/2025 ಬೆಳಿಗ್ಗೆ 11 ಗಂಟೆಗೆ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ನಿರ್ಮಲಾ ರಾಮದಾಸ್ ನಾಯಕ್ ಇವರ ಸಮ್ಮುಖದಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ನೋಡಲಾಧಿಕಾರಿಗಳಾದ ಶ್ರೀಮತಿ ವಾಸಂತಿ ಮೂಡಂಗಿ, ಮೀನುಗಾರಿಕೆ ಇಲಾಖೆ ಅಂಕುರ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅನುಷ್ಠಾನ ಇಲಾಖೆಗಳಾದ ರೇಷ್ಮೆ ಇಲಾಖೆ, ಅರಣ್ಯ ಇಲಾಖೆ ಹಾಗೂ ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯತ್ ಸದಸ್ಯರು,
ಕೂಲಿಕಾರರು, ತಾಂತ್ರಿಕ ಸಹಾಯಕ ಇಂಜಿನಿಯರ್ಗಳ ಉಪಸ್ಥಿತಿಯಲ್ಲಿ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀಮತಿ ಗೀತಾ ರಾವ್ಕರ್ ಹಾಗೂ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ಉಪಸ್ಥಿತಿಯಲ್ಲಿ 24-25ನೇ ಸಾಲಿನ 1-4-2024ರಿಂದ 31-3-2025ರಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ದಿನಾಂಕ 4-2-2024 ನಡೆಸಲಾದ ಸಾಮಾಜಿಕ ಪರಿಷತ್ ಗ್ರಾಮ ಸಭೆ ನಡವಳಿಕೆ. ಗ್ರಾಮ ಸಭೆಯನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸಲಾಯಿತು. ಸ್ವಾಗತವನ್ನು ಸಭೆಯಲ್ಲಿ ಹಾಜರಿದ್ದ ಸಭೆಯ ಕಾರ್ಯದರ್ಶಿಯವರಾದ ಅನ್ನಪೂರ್ಣ ಮಾರ್ಕೆಟ್ನಲ್ಲಿ ಸ್ವಾಗತವನ್ನು ಕೋರಿದರು. ಇಂದಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯ ನಿರಾವಳಿಗಳ ಅನುಪಾಲನ ವರದಿ ಮಂಡಿಸುವ ವಿಚಾರ. ಸದರಿ ವಿಷಯವಾಗಿ ಹಿಂದಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯ ನಿರಾವಳಿಯನ್ನು ಸಭೆಗೆ ಓದಿ ಹೇಳಿ ದಾಖಲಿಸುವ ತಿಳಿದುಕೊಂಡ ವಿವರಗಳನ್ನು ಮಂಡಿಸುವುದು. ಅಡಾಪ್ಟೇಷನ್ ತಿಳಿದುಕೊಂಡ ಖಂಡಿಕೆಗಳ ವಿವರ 2020-21ನೇ ಸಾಲಿನ 5,29,200 ಮಾಡದೇ ಇರುವ ಉದ್ಯೋಗಕ್ಕೆ ಸಹಿ ಇಲ್ಲದೇ ಇರುವುದು, ದಾಖಲೆಯನ್ನು ಅಳವಡಿಸಿರುವುದರಿಂದ ಅಡಾಪ್ಟ್ ಸಮಿತಿಯಲ್ಲಿ ಸುಳಿವ್ಯಾಯವನ್ನು ಕೈಬಿಡಲಾಗಿತ್ತು. 2023-24 4,09,727 ಚೆಕ್ ಮೆಜರ್ಮೆಂಟ್ ಹಾಗೂ ಡಾಕ್ಯುಮೆಂಟ್ ಮಾಡಿರುವುದರಿಂದ ಚೆಕ್ ಮೆಜರ್ಮೆಂಟ್ ಮಾಡಿ ಎಂಬಿ ಪ್ರತಿಯನ್ನು ಹಾಜರುಪಡಿಸಿರುವುದರಿಂದ ಸಭೆಯಲ್ಲಿ ಕೈಬಿಡಲಾಗಿತ್ತು. 2023-24 ಸಾಮಾಜಿಕ ಪರಿಶೋಧನೆ ಬಂದ ಆಕ್ಷೇಪಣೆಗಳನ್ನು ತಿಳುವಳಿ ಮಾಡಿದ್ದು ಇಂದಿನ ಸಾಮಾಜಿಕ ಪರಿಶೋಧನೆಯಲ್ಲಿ ಸಾಮಾಜಿಕ ಪರಿಶೋಧನೆಯಲ್ಲಿ ಹಾಜರುಪಡಿಸಿ ಅದನ್ನು ಕೈಬಿಡಲಾಯಿತು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾಮಗಾರಿ ಪರಿಶೋಧನೆ ಕೂಲಿಕಾರ ಮನೆ ರೂಪಿಸಲು ಕೊಂಡುಕೊಂಡ ಅಂಶಗಳು. ಸದರಿ ವಿಷಯವಾದ ಸಭೆಯಲ್ಲಿ ಮಂಡಿಸಿದ ಈ ಸ್ಥಳಗಳಂತೆ ವಿವರಿಸಿದರು. ಸಭೆಯಲ್ಲಿ ಮಂಡಿಸಲಾಯಿತು. ಬ್ರಹ್ಮದೇವರ ನೀರಿನ ಕಾಲುವೆ ನಿರ್ಮಾಣ, ಭಾರತದಲ್ಲಿ ಕೃಷಿ ಚಟುವಟಿಕೆ ಹೋಗುವ ನೀರಿನ ಕಾಲುವೆ ವ್ಯಕ್ತಿಗಳು ಚೆಕ್ ಮೆಜರ್ಮೆಂಟ್ ಆಗಿರುವುದಿಲ್ಲ. ಹಳೆ ಕೃಷಿಯಿಂದ ಗದ್ದೆಯಲ್ಲಿ ನೀರಿನ ಕಾಲುವೆ ಚೆಕ್ ಮೆಜರ್ಮೆಂಟ್ ಆಗಿರುವುದಿಲ್ಲ. ವಿಷ್ಣು ಜಮೀನಿನ ಕಾಲುವೆ ಸುಧಾರಣೆ ಮಾಡುವುದು ಸರ್ವಿಸ್ ಮಾಡಲು ಚೆಕ್ ಮೆಜರ್ಮೆಂಟ್ ಆಗಿರುವುದಿಲ್ಲ. ಆಕ್ಷೇಪಣೆ ಮತ್ತು 49,907 ಅರ್ಪಲ್ಪಟ್ಟಿನಿಂದ ಕೃಷಿ ಮಕ್ಕಿ ಬದಿಯವರೆಗೆ ನೀರಿನ ಕಾಲುವೆ ವ್ಯಕ್ತಿಗಳು ಚೆಕ್ ಮೆಜರ್ಮೆಂಟ್ ಆಗಿರುವುದಿಲ್ಲ. ಆಕ್ಷೇಪಣೆ ಮತ್ತು 24,410 ಮೈಸೂರು ರೋಹಿದಾಸ್ ಕಂಪನಿಯ ಜಮೀನಿನ ಕಾಲುವೆ ತೆರೆ ಹೋಗಿರುವುದಿಲ್ಲ. ಚಿಕ್ಕಮಗಳೂರು ಲಕ್ಷ್ಮೀಮಾಣೇಶ್ವರ ಮೈಸೂರು ಗಣಪತಿ ನಿರ್ಮಾಣ ಸದರಿ ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಆಗಿರುವುದಿಲ್ಲ. ಆಕ್ಷೇಪಣೆ ಮತ್ತು 43,240 ಮಾರುಕಟ್ಟೆ ವಿಲೇಮ ಹಾಗೂ ಕೊಡಗು ಗಣಪತಿ ನಿರ್ಮಾಣ ಚೆಕ್ ಮೆಜರ್ಮೆಂಟ್ ಆಗಿರುವುದಿಲ್ಲ. 43,260 ರೋಹಿದಾಸ್ ಕಂಪನಿಯ ಕಾಲುವೆ ನಿರ್ಮಾಣ ಚೆಕ್ ಮೆಜರ್ಮೆಂಟ್ ಆಗಿರುವುದಿಲ್ಲ. 5,199 ಚಿನ್ನಾಪುರ ಕೂಲಿಕಾರರ ಬಾವಿ ನಿರ್ಮಾಣ ಕೂಲಿಕಾರರ ಸಿಹಿ ಇರುವುದಿಲ್ಲ. ಗೋಪಾಲಕೃಷ್ಣ ಅನುಪಾಯದ ಬಾವಿ ನಿರ್ಮಾಣ ಸ್ಥಳದಲ್ಲಿ ಕೂಲಿಕಾರ ಸಿಹಿ ಇರುವುದಿಲ್ಲ. ಚಿನ್ನಾಪುರ ಹೊಸ ನೀರಲ್ಲಿ ನಾಟಿ ನಿರ್ಮಾಣ ಕಾಮಗಾರಿ ಮುಂದಿನ ಸಾಮಾಜಿಕ ಪಕ್ಷಗಳ ಹಾಜರುಪಡಿಸುವುದಿಲ್ಲ. ಹಿಂದಿನ ಸಾಮಾಜಿಕ ಪ್ರಕರಣ ಕಾಮಗಾರಿ ಪರಿಶೀಲನೆ ಮಾಡಿದ ಕಾಮಗಾರಿ ಕೊಂಡುಬಂದಿರುತ್ತದೆ. ನಾವು ಅದೇ ಸ್ಥಳದಲ್ಲಿ ಬೇರೆ ಯೋಜನೆಯಿಂದ ಅಧಿಕೃತ ಮಾಡಿರುವುದು ಕಂಡುಬಂದಿರುತ್ತದೆ ಮತ್ತು ಕೆಲವು ಮುಖ್ಯಗಳಿಂದ ಹಾಳಾಗಿರುವುದರಿಂದ ಅಧಿಕೃತ ಮಾಡಿರುತ್ತದೆ. ರಾಜಸ್ಥಾನಗಳು ಚಿನ್ನಾಮೂರಿರುವ ಚಿತ್ರಗಳನ್ನು ಸಭೆಯಲ್ಲಿ ಉಪಸ್ಥಿತರಿದ್ದ ಏಕನಾಯಕ ಮಾತನಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಚಾರ ಮಾಡಲು ನರೇಗಾ ಯೋಜನೆ ಅವಕಾಶವಿದೆ ಎಂದು ಪ್ರಶ್ನಿಸಲಾಯಿತು. CRC ಅವರು ಮಾತನಾಡುತ್ತಾ ನರೇಗಾ ಯೋಜನೆಯಲ್ಲಿ ಗ್ರಾಮ ಪಂಚಾಯತ್ ಹೊರಗಿರುವ ಕೆಲಸವನ್ನು ಮಾಡುವ ಅವಕಾಶ ಇದೆ ಎಂದು ತಿಳಿಸಿದರು.
ತಲೆಯಲ್ಲಿ ಉಪಸ್ಥಿತರಿದ್ದ ಹಿರಿಯರವರು ಮಾತನಾಡುತ್ತಾರೆ. ಇಂದಿನ ಜನ ಕೆಲಸಕ್ಕೆ ಬೆಳಿಗ್ಗೆ 7 ಗಂಟೆಗೆ ಬರುತ್ತಾರೆ ಮತ್ತು 8 ತಾಸು ಕೆಲಸ ಮಾಡುತ್ತಾರೆ. ಜಿಪಿಎಸ್ನಲ್ಲಿ ಸ್ವೀಕಾರ ಪರಿಸ್ಥಿತಿಯ ಸಮಯವನ್ನು ಸರಿಯಾಗಿ ಚೆಕ್ ಮಾಡಿಕೊಟ್ಟರೆ ತುಂಬಾ ಅನುಕೂಲವಾಗುತ್ತದೆ ಅಂತ ತಿಳಿಸಿದರು. ಸಭೆಯಲ್ಲಿ ಉಪಸ್ಥಿತರಿದ್ದ ಸಾರ್ವಜನಿಕರು ಇಂದಿನ ಸಭೆಯಲ್ಲಿ ತೋಟಗಾರಿಕೆ ಅಧಿಕಾರಿಗಳು ಉಪಸ್ಥಿತಿಯ ಅವಶ್ಯಕತೆ ಇತ್ತು. ಕಾರಣ ನಿಮ್ಮ ಸಭೆಯ ಮಾಹಿತಿಗಳನ್ನು ಚರ್ಚಿಸಬೇಕಿತ್ತು ಎಂದು ತಿಳಿಸಿದರು. ಸಭೆಯಲ್ಲಿ ಉಪಸ್ಥಿತರಿದ್ದ ಪಿಆರ್ಪಿಯಲ್ಲಿ ಮಾತನಾಡಿದ ಸಾರ್ವಜನಿಕ ಮತ್ತು ಪಂಚಾಯತ್ಗಳಿಗೆ ಬರಬೇಕು. ಸ್ವಸಹಾಯ ಸಂಘಗಳ ಉಪಸ್ಥಿತಿ ಈ ಸಭೆಯಲ್ಲಿ ತುಂಬ ಮುಖ್ಯವಾಗಿದೆ. ಯಾವುದೇ ಸಂಖ್ಯೆಯನ್ನು ಸಾಮಾಜಿಕ ಪರಿಶೋಧನೆಯಲ್ಲಿ ದಾಖಲಾತಿ ಪರಿಶೋಧನೆಗಳು ಸಾಮುದಾಯಿಕ ಪರಿಶೋಧನೆಗಳು ಸೌಲಭ್ಯಗಳನ್ನು ಮನೆ ಬೇಕಿಕೊಂಡರು ಇಷ್ಟೊಂದು ಬಂದ ಅಂಶಗಳು ಸಭೆಯಲ್ಲಿ ನಿಂತಿದೆ. ದಾಖಲಾತಿ ಪರಿಶೀಲನೆ ಕೊಂಡು ಬಂದ ನಿಯಮಿತಗಳು ಸಾಕಷ್ಟು ಕಳೆಸಿ ಶೇಕಡ 25 ಅನುದಾನದಲ್ಲಿ ಸಂಸ್ಥೆಗಳನ್ನು ಪುರಸ್ಕರಿಸಿಕೊಂಡು ನಿಯೋಜಿಸಲಾದ ಅನುದಾನಗಳನ್ನು ಸಭೆಯಲ್ಲಿ
ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ತಿಳಿಸುವುದು. ಸಭೆಯಲ್ಲಿ ಇನ್ಯಾವುದೇ ವಿಷಯ ಚರ್ಚೆಗೆ ಬಾರದೇ ಇದ್ದ ಕಾರಣ ಅಧ್ಯಕ್ಷರು ಸಭೆಯನ್ನು ಮುಕ್ತಾಯಗೊಳಿಸಲಾಗಿದೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತ ಗಣ್ಯರೇ ಹಾಗೂ ನೆರೆದಂತ ಸಾರ್ವಜನಿಕರು, ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಖಾತ್ರಿ ಯೋಜನೆ ಮತ್ತು ತಾಲೂಕು ಪಂಚಾಯತ್ ಗ್ರಾಮ 15ನೇ ಹಣಕಾಸು ಮತ್ತು ತಾಲೂಕು ಪಂಚಾಯತ್ ರಾಜ್ಯ ಹಣಕಾಸು ಯೋಜನೆಗಳ ಸಾಮಾಜಿಕ ಪ್ರಸ್ತುತನ ಗ್ರಾಮ ತಮಗೆಲ್ಲ ಗೊತ್ತಿರುವಂತೆ ಈ ಹಿಂದೆ ಬರೀ ನರೇಗಾ ಯೋಜನೆಯ ಸಾಮಾಜಿಕ ಪ್ರಸ್ತುತನೆಯನ್ನ ಮಾಡ್ತಿದ್ವಿ. ತದನಂತರ 2013-14 ಮತ್ತು ಪುನಃ 15ನೇ ಹಣಕಾಸು ಯೋಜನೆಯನ್ನ ಇದ್ರ ಜೊತೆಗೆ ಸೇರಿಸ್ತಾ ಇದ್ವಿ. ಈ ಹೋದ ವರ್ಷದಿಂದ ರಾಜ್ಯ ಹಣಕಾಸು ಕೋಟಿ ಅನುದಾನ ಅಂತ ತಾಲೂಕು ಪಂಚಾಯತ್ ಬರ್ತದೆ, ತಮಗೆಲ್ಲ ಗೊತ್ತಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಕಾಮಗಾರಿಗಳ ಪರಿಶೀಲನೆ, ಕಡತಗಳ ಪರಿಶೀಲನೆಯನ್ನ ಮಾಡಿ ಅದನ್ನು ಸಹಿತ ಈ ಸಭೆಯಲ್ಲಿ ಇಡ್ತಾ ಇದ್ದೀವಿ. ಯಾಕೆ ಕೇಳಿದ್ರೆ ನಾವು ಯಾವುದೇ ಒಂದು ಸಾಮಾಜಿಕ ಪರಿಶೀಲನೆಯನ್ನ ಮಾಡಿದ್ರು ಸಹಿತ ಒಂದು ಸಭೆಯನ್ನ ಕರೆದು ಅದು ಸಾರ್ವಜನಿಕರಿಗೆ ತಿಳಿಸುವಂಥದ್ದು. ನಮಗೆಲ್ಲ ಗೊತ್ತಿದೆ, ತಳ ಹಂತದಿಂದ ನಾವು ಮಾಡೋದೇ ನಮ್ಮ ಸಾಮಾಜಿಕ ಪರಿಶೀಲನೆ, ಸಮಾಜದೊಡನೆ ಬೆರೆತು ಮಾಡುವಂಥದ್ದು. ಈ ಹಿಂದೆ ಎಷ್ಟು ಮತ್ತೆ ಈ ಒಂದು ಸಭೆಯ ಮಹತ್ವ ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಸಾಮಾಜಿಕ ಸಭೆಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಯಾವುದೇ ಸಭೆಗಳಾದ್ರೂ ಆ ಪಂಚಾಯತ್ ಅಧ್ಯಕ್ಷರು ಆಡಳಿತಾಧಿಕಾರಿಗಳ ಅಧ್ಯಕ್ಷರಾಗಿರ್ತಾರೆ. ಆದ್ರೆ ನಮ್ಮ ಈ ಒಂದು ಸಾಮಾಜಿಕ ಪರಿಶೋಧನಾ ಸಭೆಗೆ ಮಾತ್ರ ನೋಡಲ್ ಅಧಿಕಾರಿಗಳು ಅವರ ಅನುಪಸ್ಥಿತಿಯಲ್ಲಿ ನರೇಗಾ ಕೂಲಿಕಾರರು ಹಿರಿಯ ಮುಖಂಡರನ್ನ ಈ ಸಭೆಯ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಈ ಸಭೆಯನ್ನ ಮಾಡ್ತಾ ಇದ್ದೇವೆ. ಅದು ನಮ್ಮ ಸರ್ಕ್ಯುಲರ್ ಪ್ರಕಾರ ಇದೆ. ಈ ಇನ್ನೊಂದು ಏನು ವಿಷಯ ಅಂದ್ರೆ ನರೇಗಾ ಸಾಮಾಜಿಕ ಪರಿಶೋಧನಾ ಸಭೆಯನ್ನ ಯಾವುದೇ ಕಾರಣಕ್ಕೂ ಮುಂದೂಡಬಾರ್ದು ಅನ್ನೋದು. ಯಾಕೆ ಕೂಲಿಕಾರರು ಫಲಾನುಭವಿಗಳು ಉಪಸ್ಥಿತರಿರ್ತಾರೆ, ಅವರು ತಮ್ಮ ಕೆಲಸಗಳನ್ನ ಬಿಟ್ಟು ಈ ಸಭೆಗಳಿಗೆ ಬಂದಿರ್ತಾರೆ, ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಏನ್ ಮಾಡಿದೆ, ನೋಡಲ್ ಅಧಿಕಾರಿಗಳ ಲೀಸ್ಟ್ ಅನ್ನ ಮೊದಲೇ ಮಾಡಿರೋದ್ರಿಂದ ಅವರಿಗೆ ಮೀಟಿಂಗ್ ಇರ್ಬೋದು, ಟ್ರಾನ್ಸ್ಫರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕೆಲಸಗಳಿರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಅವರ ಕೆಳಗಿನ ಅಧಿಕಾರಿಗಳನ್ನ ಅವರನ್ನು ಕಳಿಸ್ಬೋದು. ಇಲ್ಲ ಅಂದ್ರೆ ನರೇಗಾ ಕೂಲಿಕಾರರ ಮುಖಂಡರನ್ನೊಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಈ ಸಭೆಯನ್ನ ಮಾಡಲಿಕ್ಕೆ ನಮ್ಗೆ ಅವಕಾಶ ಇದೆ. ಅದೇ ರೀತಿ ಇವತ್ತು ನಾವು ರೋಹಿಣಿಯವರನ್ನ ಈ ಸಭೆ ಅಧ್ಯಕ್ಷರನ್ನ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಆಡಳಿತಾಧಿಕಾರಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರನ್ನ ಯಾಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ನಮ್ಮ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಪಂಚಾಯತ್ನಲ್ಲಿ ಅನುಷ್ಠಾನ ಇಲಾಖೆ ಯಾವ್ದಿದೆ, ಯಾವ್ಯಾವ ಕಾಮಗಾರಿ ಇಲಾಖೆಯಿಂದ ಕಾಮಗಾರಿ ಆಗಿದೆ ಅವರನ್ನ ಈ ಸಭೆಯ ಅಧ್ಯಕ್ಷರನ್ನಾಗಿ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಒಂದು ಇನ್ನೊಂದಂದ್ರೆ ಆಡಳಿತಾಧಿಕಾರಿಗಳನ್ನು ಸಹಿತ ಈ ಸಭೆಯ ಅಧ್ಯಕ್ಷರನ್ನಾಗಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕಾರಣ ಅಂದ್ರೆ ಅವ್ರು ಈ ಪಂಚಾಯತ್ ಅಧ್ಯಕ್ಷ ಜವಾಬ್ದಾರಿಯನ್ನು ಅವ್ರು ತಗೊಂಡಿರ್ತಾರಲ್ಲ ಅದಕ್ಕಾಗಿ. ಇನ್ನೊಂದು ಏನಂದ್ರೆ ಸಾಮಾನ್ಯವಾಗಿ ಪಂಚಾಯತ್ದಲ್ಲಿ ಇನ್ನು ಮುಂದೆ ಈ ಜುಲೈ 1ರಿಂದ ಇಷ್ಟು ದಿವಸ ನರೇಗಾ MGNRG ಅಂತ ಇದ್ವಿ. ಇನ್ನು ಮುಂದೆ ಜುಲೈ 1ರಿಂದ ಜಿ ಅಂತ ಬರ್ತಾ ಇದೆ. ಅಲ್ಲಿ ಏನಾಗಿತ್ತು ಅಂದ್ರೆ 100 ದಿನವನ್ನ 125 ಮಾಡಿದ್ದಾರೆ. ಮಾನವ ದಿನವನ್ನ ಒಂದು ಕುಟುಂಬಕ್ಕೆ 125 ದಿನ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಆಮೇಲೆ ಸಾಕಷ್ಟು ಬದಲಾವಣೆಗಳು ಆಗಿದೆ. ಅದನ್ನ ಜುಲೈ 1ರಿಂದ ಅನುಷ್ಠಾನ ಪರಿಶೋಧನೆ ಮಾಡ್ತಾ ಇರೋದು ನರೇಗಾ ಯೋಜನೆ ಇದೆ. ಇನ್ನು ಮುಂದಿನ ಅವಧಿಯಲ್ಲಿ ಈ ಜಿ ಬರ್ತದೆ. ಇದ್ರ ಜೊತೆಗೆ ಈಗಾಗಲೇ ನಾವು ಹೇಳ್ಬೇಕಂದ್ರೆ ರಾಜ್ಯ ಹಣಕಾಸು ಯೋಜನೆಯಿಂದ ನಿಮ್ಮಲ್ಲಿ ಸಾಕಷ್ಟು ಕಾಮಗಾರಿಗಳಾಗಿದೆ. ಆದ್ರೆ ಆ ಕಾಮಗಾರಿಗಳು ಯಾವುದು ಅಂತ ನಮ್ಮ ಗ್ರಾಮ ಪಂಚಾಯತ್ಗಳು ವ್ಯಕ್ತಿಗಳು ಓದಿರ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಜೊತೆಗೆ ನರೇಗಾ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ ಇದು ನಿಮ್ಮ ಪಂಚಾಯತ್ ಮಟ್ಟದಲ್ಲಿ ಆಗಿರುವಂತದ್ದು, ಅದನ್ನು ಸಹಿತ ತಿಳಿಸಬೇಕು. ಈ ಹಿಂದೆ ಮತ್ತೊಂದೇನಂದ್ರೆ ಪ್ರತಿಯೊಂದು ಅನುಷ್ಠಾನ ಇಲಾಖೆಯವರು ಕಡ್ಡಾಯವಾಗಿ ಈ ಸಭೆಗೆ ಹಾಜರಿರ್ಬೇಕು ಅಂತ ಇದೆ. ಜೊತೆಗೆ ಕಡತಗಳನ್ನ ಅದರಲ್ಲಿ ವರ್ಷ ಕೊಟ್ರೆ ನಿಮ್ಗೆ ಎಷ್ಟೋ ಕ್ಷೇಪ ಆಗ್ತದೆ. ಉದಾಹರಣೆ ನಿಮ್ಮ ಒಂದು ಪಂಚಾಯತ್ದಲ್ಲೇ ಸುಮಾರು 22-23ರಲ್ಲಿ ಹಿಪ್ಪನೇರಳೆ ಇದನ್ನ ಅನುಷ್ಠಾನ ಮಾಡಿದ್ರು, ತೋಟವನ್ನ 2 ಫಲಾನುಭವಿಗಳು.
ಅದನ್ನ ಆ ಅವಧಿಯಲ್ಲಿ ಕೊಟ್ಟಿರ್ಲಿಲ್ಲ. 24, 25, 23, 24ರಲ್ಲಿ ಸೋಶಿಯಲ್ ಕೊಟ್ಟಿರ್ಲಿಲ್ಲ. ಹೋದ ವರ್ಷ ಕೊಟ್ಟಾಗ ಸ್ಪಾಟಿಗೆ ಹೋದಾಗ ಆ ವರ್ಗೇ ಇರಲಿಲ್ಲ. ಅದಕ್ಕೇನಾಗಿದೆ ಅಂದ್ರೆ ರಿಕವರಿ ಬಂದಿದೆ. ಆ ರೀತಿ ಆಗ್ತದೆ. ಜೊತೆಗೆ ನೀವು ಆಯಾಯ ವರ್ಷದಲ್ಲಿ ಏನು ಕೆಲಸವನ್ನ ಮಾಡಿರ್ತಾರೋ ಅದನ್ನ ಆಯಾ ವರ್ಷದಲ್ಲಿ ಕೊಟ್ಟು ಫೈಲನ್ನು ಕೊಟ್ಟು ಸೋಶಿಯಲ್ ರಿಟರ್ನ್ ಮಾಡ್ಕೊಂಡು ಹೋದ್ರೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಅಂತ ನನ್ನ ಅನಿಸಿಕೆ. ಇನ್ನೊಂದೇನಂದ್ರೆ ಈಗ ನರೇಗಾದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಆದಷ್ಟು ನೀವು ಕೆಲಸಗಳನ್ನ ಮಾಡ್ಕೊಡ್ರಿ. ಸಾರ್ವಜನಿಕ ಕೆಲಸಗಳನ್ನ ಇರ್ಬೋದು, ವೈಯಕ್ತಿಕ ಕೆಲಸಗಳನ್ನ ಇರ್ಬೋದು. ಇಂಥ ಒಂದು ಬೆನಿಫಿಟ್ ಇದ್ದರೆ ಯಾವುದೇ ಯೋಜನೆ ಸಿಗ್ತಾ ಇಲ್ಲ. ನಾವು ಇಷ್ಟೆಲ್ಲ ನೀವು ನೋಡಿರ್ಬೋದು. ಈಗ ಜನಪ್ರತಿನಿಧಿಗಳು ಇದ್ದೀರಿ, ಇಷ್ಟೆಲ್ಲ ವರ್ಷ ಯಾವುದೇ ಒಂದು ಏನಾದರೂ ಅಭಿವೃದ್ಧಿ ಕಾರ್ಯ ಆಗಿದೆ ಅಂದ್ರೆ ನಾವು ನರೇಗಾ ಯೋಜನೆಯಿಂದಾನೇ ಅಂತ ನಾನು ಹೇಳ್ತಿಕೊಡ್ತೇನೆ. ಯಾಕೆ ಕೇಳಿದ್ರೆ ಅದಕ್ಕೆ ವೈಯಕ್ತಿಕವಾದ ಕೆಲಸವನ್ನ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಆಮೇಲೆ ಸಾರ್ವಜನಿಕ ಕೆಲಸಗಳನ್ನು ಸಾಕಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕಾಗಿ ನೀವು ಮುಂದಿನ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡ್ರಿ. ಜೊತೆಗೆ ಕೂಲಿಕಾರರು ಮೇನ್ ಅಂದ್ರೆ ನಿಮ್ಮ ಜಾಬ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಡಿ. ಪಂಚಾಯತ್ ತಂದ್ಕೊಡಿ ನಿಮ್ಮ ಜಾಬ್ ಕಾರ್ಡ್ ಅನ್ನ. ಅದನ್ನ ಅವ್ರು ಅಪ್ಡೇಟ್ ಮಾಡಿ ನಿಮ್ಗೆ ಕೊಡ್ತಾರೆ. ಅದು ಇಂಪಾರ್ಟೆಂಟ್. ಯಾಕೆಂದ್ರೆ ಜಾಬ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಮುಂದಿನ ಅವಧಿಯಲ್ಲಿ ನಿಮ್ಮ BPL ಕಾರ್ಡ್ ನಿನ್ನೆ ಹೇಳಿದ್ದೆ ನಾನು. BPL ಕಾರ್ಡ್ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇರ್ತದೆ. ಆವಾಗ ನಾವು ಅರ್ಜಿ ಮಾಡಿದ್ದೇವೆ, ನಾವು ಕೂಲಿಕಾರರು ಅಂತ ನೀವು ಅದನ್ನ ತೋರಿಸ್ಬೋದು. ಉದ್ಯೋಗ ಚೀಟಿ ಇದ್ದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇಂದ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನ ಪಡೆದಿದೆ ಉದ್ಯೋಗ ಚೀಟಿ. ನಮ್ಗೆಲ್ಲ ಗೊತ್ತಿರ್ಬೇಕು. ನಮ್ಗೇನು ನರೇಗಾ ಕೆಲಸ ಎಲ್ಲ ಹೋಗುತ್ತೆ, ಯಾವಾಗ ಬರ್ತದೆ ಪೇಮೆಂಟ್ ಆಗ್ತದೆ, ಇದೊಂದು ನಮ್ಗೆ ಅನಿಸುತ್ತೆ. ಆದ್ರೆ ಕೂಲಂಕುಷವಾಗಿ ನಮ್ಗೆ ತಿಳ್ಕೊಂಡು ಬಂದಾಗ ಇಂಥ ಒಂದು ಮಹತ್ವಪೂರ್ಣವಾದ ಯೋಜನೆ ಇನ್ನೊಂದಿಲ್ಲ ಅಂತ. ದಯಮಾಡಿ ನೀವು ಹೆಚ್ಚಿನ ಒತ್ತನ್ನು ಕೊಡಿ. ಮತ್ತು ನಮ್ಮ ವಿದ್ಯಾರ್ಥಿಗಳೀಗ ನರೇಗಾ ಮತ್ತು 15ನೇ ಹಣಕಾಸು ಗ್ರಾಮ ಪಂಚಾಯತ್ ನಡೆದಿರುವುದು, ಆ ನಂತರ ತಾಲೂಕು ಪಂಚಾಯತ್ನಲ್ಲಿ ನಡೆದ ಕೋಟಿ ಅನುದಾನದ ಕಾಮಗಾರಿಗಳ ಹೆಸರನ್ನ ಓದಿರ್ತಾರೆ. ನಿಮ್ಮ ಏರಿಯಾದಲ್ಲಿ ಆಗಿರುವಂತ ಕೆಲಸ ಫಸ್ಟ್ ಕೋಟಿ ಅನುದಾನದನ್ನ ಓದಿರ್ತಾರೆ. ಆ ಕೆಲಸ ಆಗಿದೆಯೋ ಇಲ್ಲೋ ಅದು ನಿಮ್ಮ ಅಭಿಪ್ರಾಯವನ್ನ ನೀವು ತಿಳಿಸಿ. ನಂತರ ನಾವು ಕೆಲವು ಮಾಡಿದ್ದೇವೆ, ನಮ್ಮ ಅಭಿಪ್ರಾಯವನ್ನು ಆ ನಂತರ ನಾವು ಹೇಳ್ತೀವಿ. ಸಾಲಿನಲ್ಲಿ ಅಂದ್ರೆ 1/4/2025ರಿಂದ 31/3/2026 ತಾಲೂಕಾ ಪಂಚಾಯತ್ನಲ್ಲಿ ಆದಂತಹ ರಾಜ್ಯ ಹಣಕಾಸು ಆಯೋಗದ ಕಾಮಗಾರಿಗಳ ವಿವರವನ್ನು ಹಾಕ್ಕೊಡ್ತಾ ಇದ್ದೇನೆ. ಹಸೂರು KBSE ಶಾಲೆಯ ಅಡುಗೆ ಕೋಣೆಯ ಮೇಲ್ಛಾವಣಿಗೆ ಶೀಟ್ ಅಳವಡಿಸಿ ದುರಸ್ತಿ ಮಾಡುವುದು ಮತ್ತು ಮುಂಭಾಗದಲ್ಲಿ ಮಳೆ ನೀರು ನಿಲ್ಲದಂತೆ ಪೇವರ್ಸ್ ಅಳವಡಿಸುವುದು ಅಂತಿದೆ. ಅದಕ್ಕೆ ಖರ್ಚಾದ ಮೊತ್ತ 4,80,000. ದಯವಿಟ್ಟು ಓದ್ತಾ ಹೋಗುತ್ತಾ ನಿಮ್ದು ಅಭಿಪ್ರಾಯ ಹೇಳ್ತೀರಾ ಎಲ್ಲ ಓದ್ಕೊಳ್ಬೇಕು. ಈ ವರ್ಕ್ ನಿಮ್ಮಲ್ಲಿ ಆಗಿದೆಯೋ ಅಂತ ಫಸ್ಟ್ ತಿಳ್ಕೊಳ್ಳಿ. ಅಡುಗೆ ಕೋಣೆಗೆ ಮೇಲ್ಛಾವಣಿ ಶೀಟ್ ಅಳವಡಿಸಿ ದುರಸ್ತಿ ಮಾಡುವುದು ಮತ್ತು ಮುಂಭಾಗದಲ್ಲಿ ಮಳೆ ನೀರು ನಿಲ್ಲದಂತೆ ಪೇವರ್ಸ್ ಅಳವಡಿಸುವುದು 4,50,000. ಹಸೂರು KPSE ಶಾಲೆಯ KPSE ಪ್ರೌಢಶಾಲೆಯ ಕೊಠಡಿಗಳ ಮುಂಭಾಗದಲ್ಲಿ ವಿಕಲಚೇತನ ಮಕ್ಕಳಿಗಾಗಿ ಇರುವ 2 ವಿಕಲಸ್ನೇಹಿ ರ್ಯಾಂಪ್ಗಳಿಗೆ ಸ್ಟೀಲ್ ರೇಲಿಂಗ್ ಅಳವಡಿಸುವುದು. ಖರ್ಚಾದ ಮೊತ್ತ 3,19,000. 2 ರ್ಯಾಂಪ್ಗಳಿಗೆ. ಒಂದು ನಿಮಿಷ ಮೇಡಮ್, ಆಗಿದೆಯಾ? ವರ್ಕ್ ಆಗಿದೆಯಾ ನೋಡಿದ್ರಾ? ರ್ಯಾಂಪ್ ಆಗಿದೆಯಾ? ವಿಕಲಚೇತನ ಪ್ರೈಮರಿ ವಿಭಾಗದಲ್ಲಿ ಇದು KPSE ಶಾಲೆಯ ಪ್ರೌಢಶಾಲೆಯ ಕೊಠಡಿಗಳ ಮುಂಭಾಗದಲ್ಲಿ ವಿಕಲಚೇತನ ಮಕ್ಕಳಿಗಾಗಿರುವ 2 ವಿಕಲಸ್ನೇಹಿ ರ್ಯಾಂಪ್ ಅಂತ. ಪ್ರೌಢಶಾಲೆ ರ್ಯಾಂಪ್ ಆಗಲಿಲ್ಲ ಅಂತ ಆಗಿರೋದು ಪ್ರೈಮರಿಯಲ್ಲಿ ವರ್ಕ್ ಆಗಿದೆ. ಅಲ್ಲ, ಒಂದು ವಿಷಯ ನಾವು ನಮಗೆ ವರ್ಕ್ ಅನ್ನ ತೋರಿಸಿದ್ದು ಶಾಲಾ ಶಿಕ್ಷಕರಲ್ಲಿ ಕೇಳಿದೀವಿ ನಾವು. ಅವ್ರು ರ್ಯಾಂಪ್ ಅಂತ ಇತ್ತಂತೆ, ಅದನ್ನ ಅವರು ಸ್ಟೀಲ್ ಅಳವಡಿಸಿದ್ದಾರೆ. ಎಲ್ಲಿ ಎಲ್ಲ ಇದಕ್ಕೆ ಇವಾಗ ನೀವು ಹೇಳಿದ್ರಲ್ಲ ಮೇಡಮ್ ಕೆಲಸ ಆಗಿದೆ ಅಂದ್ರಲ್ಲ, ಅದೇನಾಗಿದೆ ವರ್ಕ್ ಚೇಂಜ್ ಆಗಿದೆ. ರ್ಯಾಂಪ್ ಅನ್ನ ತೆಗೆದು ಸ್ಟೀಲ್ ಅನ್ನ ಅಳವಡಿಸಿದ್ದಾರೆ. ಅಲ್ಲಿ ಹೆಡ್ ಮಾಸ್ಟರ್ ಶ್ರೀನಿವಾಸ್ ಸರ್ ಇದ್ದಾರಲ್ಲ, ಅವರು ನಾವು ಸ್ಥಳ ಭೇಟಿ ಮಾಡಿದಾಗ ಈ ವಿಷಯವನ್ನು ನಮ್ಗೆ ಹೇಳಿದ್ದಾರೆ. ಅಲ್ಲ ಮೇಡಮ್, ಅಂದ್ರೆ KPSE ಪ್ರೌಢಶಾಲೆ ವಿಭಾಗದಲ್ಲಿ ಆಗಿದೆ ಅಂತ ಹೇಳ್ತೀರಾ ನೀವು? ಈ ಪ್ರೈಮರಿ ವಿಭಾಗದಲ್ಲಿ ಇವಾಗ ಇವರು ಪ್ರೌಢಶಾಲೆ ವಿಭಾಗದಲ್ಲಿ ವಿಕಲಚೇತನ ಇದಕ್ಕೆ ರ್ಯಾಂಪ್ ಅಂತ ನೀವು ಹೇಳ್ತಾ ಇದ್ರಲ್ಲ, ಹೀಗೆ ಅಲ್ಲಿ ಅಂದ್ರೆ ಒಂದೇ ವಿಭಾಗ ಆದ್ರಿಂದ ಅಲ್ಲಿ ಎಜೆಸ್ಟ್ ಆಗಿರ್ಬೋದು ಅಂತ ಮೇಡಮ್. ರ್ಯಾಂಪ್ ಅಂದ್ರೆ ಯಾವುದು, ಇದು ಯಾವುದು ಅಂತ ಗೊತ್ತಿದೆ ಅಲ್ಲ? ಹೌದು, ರ್ಯಾಂಪ್ ಇಲ್ಲಿ ಮಾಡಿದ್ದಾರೆ. ರ್ಯಾಂಪ್
ಅದು ಬೇಕು ಅಂತ ಹೇಳಿದ್ರಂತ ಅಲ್ಲಿ ಅದು ಹೆಡ್ ಮಾಸ್ಟರ್ ನಮ್ಗೆ ಸ್ಥಳವನ್ನು ಹೇಳಿ ವರ್ಕ್ ಆಗಿದೆ, ಆದ್ರೆ ವರ್ಕ್ ಚೇಂಜ್ ಆಗಿದೆ. ಅದೇ ವರ್ಕ್ ಪ್ರೈಮರಿ ವಿಭಾಗದಲ್ಲಿ ಅದು ಮಾಡಿದ್ದಾರೆ ಅದನ್ನು. ಹಾ, ದೊಡ್ಡ ಕತೆ ಅಲ್ಲ, ಮಕ್ಕಳು ಜಾಗ ಬಿಡ್ತಾರೆ ಅನ್ನೋದು ಆ ವರ್ಕ್ ಆಗಿದೆ. ಇದು ವರಾಂಡ ಇದೆ ಅಲ್ಲ, ಹಾ, ಆಗಿದೆ. ವರಾಂಡ ಆಗಿದೆ, ಆಗಿದೆ. ಆಮೇಲೆ ಇದು ವರ್ಕ್ ಬದಲಾವಣೆ ಆಗಿದೆ, ಅಂದ್ರೆ ರ್ಯಾಂಪ್ ಅಂತ ಇತ್ತು, ಇದನ್ನ ಅಳವಡಿಸಿದೆ. ಕೆಲಸ ಅಂತೂ ಆಗಿದೆ, ನೀವು ಅಲ್ಲಿ ಬದಲಾವಣೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡಿರ್ಬೋದು. ಕೆಲಸ ಆಗಿರೋದಂತೂ ಹೌದು. ನೆಕ್ಸ್ಟ್ ಅಕ್ಸೂರು ಉಳಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ದುರಸ್ತಿ ಮತ್ತು ನೆಲಕ್ಕೆ ಟೈಲ್ಸ್ ಅಳವಡಿಸುವುದು ಖರ್ಚಾದ ಮೊತ್ತ 4,75,000. ಇಲ್ಲ ಇಲ್ಲ ಅದು ಉಳಗದ್ದೆ ಶಾಲೆಗೆ ಏನಾಗಿದೆ ಅಂದ್ರೆ ಇದೆ ಅಲ್ವಾ ಅದು ಅಕ್ಸೂರು ಉಳಗದ್ದೆ ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ದುರಸ್ತಿ ಮತ್ತು ಬಾಲಸ್ನೇಹಿಗಳಿಗೆ ಸುಣ್ಣ ಬಣ್ಣ ಮಾಡುವುದು, ಬಾಲಸ್ನೇಹಿ ಇನ್ನೊಂದು ಯಾವುದು ಅಕ್ಸೂರು ಅಕ್ಸೂರು ಉಳಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ದುರಸ್ತಿ ಮತ್ತು ನೆಲಕ್ಕೆ ಟೈಲ್ಸ್ ಅಳವಡಿಸುವುದು. ಅದು ಏನಾಗಿದೆ ಅಂದ್ರೆ ಆ ವರ್ಕ್ ಆಗಿದೆ, ಆದ್ರೆ ಆ ವರ್ಕ್ ಸಮಂಜಸ ಆಗಲಿಲ್ಲ. ಪೂರ್ತಿ ಟೈಲ್ಸ್ ಎಲ್ಲ ಕಿತ್ತು ಬಿದ್ದೋಗಿದೆ. ಬಡಬಡಲ್ಲ, ಬಳಕೆ ಬಿದ್ದಿದೆ ಎಲ್ಲ, ಅಲ್ಲಲ್ಲ ಬಡಗಡುದಷ್ಟೇ ಅಲ್ಲ ಮೇಡಮ್, ಟೈಲ್ಸ್ ಕಳಿಸಿ ಬಿದ್ದಿದೆ ಕೆಳಗೆ. ಹೀಗೆ ಸೈಡ್ ಎಲ್ಲ ಅಲ್ಲಿ ತೋರಿಸಿದಾರೆ, ಫೋಟೋ ತಗೊಂಡಿದ್ದೇವೆ ನಾವು. ಗ್ರೌಂಡ್ ಏನಂದ್ರೆ ಟೈಲ್ಸ್ ಕುಡಿಸಿದ್ದು ಕರೆಕ್ಟ್ ಆಗಲಿಲ್ಲ. ಈಗ ಸದ್ಯನೇ ಆಗಿದ್ದು ವರ್ಕ್ ಅದು. ಮತ್ತೊಂದು ಏನಂದ್ರೆ ಸೈಡ್ ಫುಲ್ ಈ ಗೋಡೆಗೆ ಒಂದು ಸ್ಟೆಪ್ ಹಾಕಿರ್ತಾರಲ್ಲ, ಅದು ಪೂರ್ತಿ ಕೆಳಗಿದ್ರೆ ಮಕ್ಕಳಿಗೆಲ್ಲ ಖಾಲಿ ತಪ್ಪು ಅಂತಾರೆ ಅವ್ರು. ಮೇಡಮ್ ನಮ್ಗೆ ಸಮಸ್ಯೆ ಆಗ್ತದೆ. ಅವ್ರು ತಾವು ಮಕ್ಕಳು ಏನೇನೋ ಮಾಡಿ ಯಾರು ಮಾಡೋ ನೋಡೋ ಕೆಲಸ ಕಾಂಟ್ರಾಕ್ಟರ್ ತಿಳಿಸ್ಬೇಕು, ಅವರು ಯಾರು ಮಾಡೋ ನೋಡೋದು ತಿಳಿಸ್ಬೇಕು. ಅಲ್ಲಲ್ಲ ಅದು ಬೇರೆ ಇದ್ದು ಇವು 24, 25 ಮಾಡಿದ್ದು 25, 26 ಬರ್ತದೆ ಮೇಡಮ್. ಹೋದ ಸಲ ನಾವು 2020, 21ರಿಂದ 20, 24, 25 ಮಾಡಿದ್ವಿ ಹೋದ ವರ್ಷ. ಈ ವರ್ಷ 24, 25 ಏನ್ ಕೆಲಸ ಆಗಿದೆ, 25, 26 ಏನ್ ಕೆಲಸ ಆಗಿದೆ ಅಲ್ಲ, ಅದನ್ನ 26, 27 ನಾವು ಮಾಡ್ತಾ ಇದ್ದೇವೆ. 25, 26 ಅದನ್ನ ಮತ್ತೊಂದಂದ್ರೆ ಮೇಡಮ್ 1 ವರ್ಷ ಈಗ ಇದು ಹೋದ ವರ್ಷನಾಗಿ ಇನ್ನೊಂದು 1 ವರ್ಷ ಆಗಲಿ 2 ವರ್ಷ ಆಗಲಿ ಟೈಲ್ಸ್ ಬೀಳುತ್ತದೆ ಅಂದ್ರೆ ಅದು ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂತ ಅಂತಲ್ವಾ, ಮತ್ ಮಕ್ಕಳಿಗೆ ತೊಂದರೆ ಆಗ್ತದೆ ಶಾಲೆಯಲ್ಲಿ. ಇದು ಈಗ ನೀವು ಹೇಳ್ಲಿಕ್ಕೆ ಹೋಗ್ತೀರಿ ಮೇಡಮ್, ನಾವು ಹೇಳ್ಲಿಕ್ಕೆ ಹೋಗಿದ್ರೆ ಕೆಲಸ ಕಳಪೆ ಆಗಿದೆ ಅನ್ನೋದನ್ನು ನೀವು ನೋಡ್ಕೊಂಡು ಬಂದಿದ್ದೀರಿ. ನಾವು ಹೇಳ್ಲಿಕ್ಕೆ ಹೋದ್ರೆ ಈಗ ಕೆಲಸ ಮಾಡಿದವನಿಗೆ ಬೇಜಾರ, ಆ ಕೆಲಸ ಮಾಡಿದ ವ್ಯಕ್ತಿ ಯಾರೋ ಆಗಿರ್ತಾನೆ, ಅದು ಯಾವುದೋ ಹೆಸರಿಗೆ ಆಗಿರ್ತದೆ. ಈಗ ನಾನು ಕೆಲಸ ಮಾಡಿರ್ತೇನೆ, ಅಲ್ಲಿ ಹೋಗಿ ನಾನು ಕೆಲಸ ಮಾಡಿರ್ತೇನೆ, ತಪ್ಪು ಮಾಡಿದ್ರೆ ಅಧಿಕೃತವಾಗಿ ನಾನಾಗಿರ್ತೇನೆ ಮೇಡಮ್, ಅಧಿಕೃತವಾಗಿ ನಾನಾಗಿರೋದಿಲ್ಲ. ಅದರಿಂದ ಈಗ ನಾವು ಮಾತಾಡ್ಲಿಕ್ಕೆ ಹೋದ್ರೆ ನಾವು ಹಾಳಾಗುದೇ ಬಿಟ್ರೆ ಮತ್ತೆ ಬೇರೆ ಜನ ಆಗುದೇ ಹೀಗೆ ಸರ್ ಮೇಡಮ್. ಏನಂದ್ರೆ ನಮ್ಮ ಊರಿನ ಕೆಲಸ ನಮ್ ಕೆಲಸ ಸರಿ ಆಗ್ಬೇಕಲ್ಲ, ಹೋಗ್ತೀರಾ ನಿಮ್ಮೂರಲ್ವಾ ಇದು. ಈಗ ನಾವು ಹೊರಗಡೆ ಬರ್ತೀವಿ, ನಮ್ ಕರ್ತವ್ಯ ಏನು ನಾವು ಮಾಡಿ ಹೋಗ್ತೀವಿ ಅಷ್ಟೇ. ಆದ್ರೆ ನಿಮಗೆ ಆ ಕೆಲಸ ಸಮಂಜಸ ಕಷ್ಟದ ಖರ್ಚಾಗಿದೆ, ಕೆಲಸ ಆಗ್ಬೇಕು ಅಂದ್ರೆ ಅದಕ್ಕೆ ಸಾರ್ವಜನಿಕರು ನಾವು ಮೇನ್ ಯಾರನ್ನು ತಗೊಳ್ತೀವಿ, ಸಾರ್ವಜನಿಕರ ಮುಂದೆ ಇದನ್ನ ಇಡ್ತೇವೆ, ಅದು ಹೌದೋ ಅಲ್ಲೋ ಅಂತ. ನೀವೀಗ ಬೇಕಾದ್ರೆ ಒಮ್ಮೆ ಹೋಗಿ ನೋಡ್ಕೊಂಡ್ ಬನ್ನಿ, ಯಾವುದೇ ಒಂದು ಈಗ ನಾವೀಗ ಓದ್ ಹೇಳ್ತೇವಲ್ಲ ಆ ವರ್ಕ್ ಬಗ್ಗೆ ನೀವು ಹೋಗಿ ಸ್ಪಾಟ್ ನೋಡ್ಕೊಂಡ್ ಬನ್ನಿ, ನಿಮ್ ಸಮಂಜಸ ಅನಿಸ್ತದ ನೋಡಿ. ಯಾರು ಮಾಡಿರೋದು ಅದು? ಗೋಪಾಲ್ ಹೆಮ್ಮಣ್ಣ ನಾಯಕ್. ನೆಕ್ಸ್ಟ್ ಅಡ್ನೂರು ಜನತಾ ಕಾಲನಿ ಅಂಗನವಾಡಿಯ ಮೇಲ್ಛಾವಣಿ ದುರಸ್ತಿ ಮತ್ತು ಬಾಲಸ್ನೇಹಿ ಸುಣ್ಣ ಬಣ್ಣ ಮಾಡುವುದು ಖರ್ಚಾದ ಮೊತ್ತ 2,000. ಅಡ್ನೂರು ಜನತಾ ಕಾಲನಿ ಅಂಗನವಾಡಿಯ ಮೇಲ್ಛಾವಣಿ ದುರಸ್ತಿ ಮತ್ತು ಬಾಲಸ್ನೇಹಿ ಸುಣ್ಣ ಬಣ್ಣ ಮಾಡಿರುವುದು. ಅದೇನಾದ್ರು ಬಾಲಸ್ನೇಹಿ ಮಾಡದೇ ಇರುವುದು ಚಿತ್ರಗಳನ್ನ ಅಲ್ಲೇನೇ ಮಾಡಿದ್ದಾರೆ. ಬಾಲ ಸ್ನೇಹಿ ಅಂಗನವಾಡಿಗೆ ಚಿತ್ರಗಳನ್ನೇ ಬಿಡಿಸಲಿಲ್ಲ, ಖಾಲಿ ಪೇಂಟ್ ಮಾಡಿದ್ದಾರೆ, ಅಂಗನವಾಡಿ ಮಾಡಿದ್ದಾರೆ. ಅಲ್ಲಿ ಚಿತ್ರಗಳನ್ನ ಬಿಡಿಸ್ಬೇಕು. ಮತ್ತು ಏನಂದ್ರೆ 15ನೇ ಹಣಕಾಸು ಮತ್ತೆ ಕೋಟಿ ಅನ್ನೋದು ಅಂಗದಲ್ಲಿ ಎಲ್ಲೂ ಬೋರ್ಡೇ ಹಾಕೋದು
ಏನಾಗ್ತದೆ ಅಂದ್ರೆ ನಾವು ಯಾವ ಹೋದ ವರ್ಷ ಅವ್ರದ್ದು ಕೆಲಸ ಆಗಿದ್ರೆ ಈ ವರ್ಷ ನಾವು ಬಂದಿರ್ತೇವೆ, ಅಲ್ಲಿ 15ನೇ ಹಣಕಾಸು ಕೆಲಸನೂ ಮಾಡ್ತಾರೆ, ಕೋಟಿಯನ್ನ ದಾನದನ್ನು ಮಾಡ್ತಾರೆ. ಸರಿ, ಅಲ್ಲಿ ಯಾವ ಕೆಲಸ ಯಾವುದು ಅಂತ ನಮ್ಗೆ ಗೊತ್ತಾಗುದಿಲ್ಲ, ಅಥವಾ ನಮಗೆ ತೋರಿಸಿಕೆ ಹೋಗಿರ್ತಾರಲ್ಲ ಅವರಿಗೂ ಮಾಡ್ತವರೇ ಬೇರೆಯವರಾಗಿರ್ತಾರೆ. ಇನ್ನೇನು ಕಾಂಟ್ರಾಕ್ಟರೇ ಬಂದು ತೋರಿಸಿದ್ರೆ ಏನ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗ್ಬೋದು. ಮತ್ತೆ ಮೇನ್ ಅಂದ್ರೆ ಸಂಬಂಧಪಟ್ಟಂತ ಇಂಜಿನಿಯರ್ಗಳು ಉಪಸ್ಥಿತರಿರುವುದೇ ಇಲ್ಲ ಸೋಷಿಯಲ್ ಸಭೆ. ಇದೊಂದು ಮೇನ್ ಇಂಪಾರ್ಟೆಂಟ್. ನಾವು ಸ್ಟೇಟ್ ಲೆವೆಲ್ಗೆ ಸಹಿತ ತಗೊಂಡು ಹೋಗಾಯ್ತಿದ್ದೆ. 15 FC ಇರ್ಬೋದು, ಇಷ್ಟು ವರ್ಷ ಮಾಡ್ತಾ ಇದ್ದೇವೆ. ನಿಮ್ಗೆ ಗೊತ್ತಿರ್ಬೋದು ಮಧ್ಯ ಪ್ರತಿ ಒಂದು ಸಭೆಯಲ್ಲೂ ನಾನು ಹೇಳ್ತಾ ಇದ್ದೇನೆ ಇದನ್ನು. ಒಂದು ಬರೋವರೆಗೂ ನಮ್ಮ ನರೇಗಾದೊಂದು ಬೋರ್ಡು ಸರಿ ಇರ್ತದೆ, ಇದು ಸರಿ ಇರ್ತದೆ. ಆ ಕೆಲವೊಂದು ಸಮಸ್ಯೆ ಆಗಿದ್ದಿಲ್ಲ ಅಕ್ಷೂತ್ ಪಂಚಾಯತ್ದಲ್ಲಿ, ಅದನ್ನು ಹೇಳ್ಬೇಕಂತ ಇದ್ದೇನೆ. ಗಾಂಧೀಜಿ ಲೋಗೋ ಇಲ್ಲ, ದಯಮಾಡಿ ಲೋಗೋ ಇಲ್ಲದೆ ಗಾಂಧೀಜಿ ಲೋಗೋ ಇಲ್ಲದೆ ಯಾವುದೇ ಇದನ್ನು ಹಾಕಬೇಡಿ ಬೋರ್ಡಲ್ಲಿ. ಕೆಲವೊಂದು ಕಾಮಗಾರಿಗಳಿಗೆ ಗಾಂಧೀಜಿ ಲೋಗೋ ಇಲ್ಲ, ಮತ್ತೊಂದು ಕೆಲವೊಂದು ಕಾಮಗಾರಿಗಳಿಗೆ ಲೋಗೋವನ್ನು ಇದು ನೇಮ್ ಬೋರ್ಡನ್ನು ಹಾಕಲಿಲ್ಲ. ಅದೊಂದು ಇದೆ ನಮಗೆ, ನಾವು ವರ್ಷ ಪಡ್ಕೊಂಡಾಗ ನಮ್ಗೆ ಕಂಡು ಬಂದಿದ್ದಾರೆ. ಅದು ನೆಕ್ಸ್ಟ್ ಅಕ್ಸೂರು ಹುಡುಗತೆ ಅಂಗನವಾಡಿ ಕೇಂದ್ರದ ನೇತ್ರಾವಳಿ ದುರಸ್ತಿ ಮತ್ತು ಬಾಲಸ್ನೇಹಿ ಚೂರ್ಣಬಣ್ಣ ಮಾಡುವುದು. ಇದಲ್ವಾ ಹೇಳಿದ್ದು? ಈಗ ಹುಡುಗರು ಈಗ ಯಾರು ಮಾಡುದು? ಇದು ವಿಘ್ನೇಶ್ ಗಟ್ಟಿ ಹುಡುಗದ್ದೇ ಬಾಲಸ್ನೇಹಿ ಚಿತ್ರ ಬಿಡಿಸದೇ ಇರೋದು. ಎರಡಕ್ಕೂ ಮಾಡಲಿಲ್ಲ ಮೇಡಮ್, ಇದು ಅದಕ್ಕೂ ಮಾಡಲಿಲ್ಲ. ಆದ್ರೆ ಸಿರಿಪೈಡ್ ಆಫೀಸರ್ ಅಂತ ಬಂದದ್ದ ಆ ಕೆಲಸ ಕೋಟಿಯನ್ನು ಯಾರು ಮಾಡಿದ ನೌಕರಿ ವಿಘ್ನೇಶ್ ಗಟ್ಟಿ ನಾಮಫಲಕ ಅಂತೂ ಎಲ್ಲೂ ಇಲ್ಲ. ಯಾವುದೇ ಒಂದು ಅತಿಗೂ ನಾಮಫಲಕ ಎಲ್ಲಿ ಕಾಂಟ್ರಾಕ್ಟ್ ನಮಗೆ ಗೊತ್ತಿಲ್ಲ ಸರ್. ಅಲ್ಲಲ್ಲ, ನಾವೀಗ ಅವ್ನು ಭೇಟಿ ಆಗೋದಾದ್ರು ಎಲ್ಲಿ ಹೋಗ್ಬೇಕಂತ ಕೇಳ್ತೇವೆ. ನಮ್ಗೆ ಇದೇ ಆಗೋದೇ ಪರಿಸ್ಥಿತಿ ಇದು ಅಂತ ಹೇಳಿದೆ. ಅವಾಗ ಆಗಿದೆ ಅಂತ ಹೇಳಲಿಕ್ಕೆ ಅದು ಹುಡುಗದೇರಾಗಿದ್ದಾರೆ, ಆಗಿದೆಯಲ್ಲ ಇದ್ದಾರೆ, ಹುಡುಗದೇರಾಗಿದ್ದಾರೆ. ಅದೇ ನಮ್ಮ ಕಣ್ಣು ತೋರಿಸಿಂದ ಆಗಿರೋದು ನಮ್ಗೆ ಅದು ಗೊತ್ತಾಗ್ತದೆ. 2 ವರ್ಷದಲ್ಲಿ ಅವ್ರಿಗೆ ಕೋಟಿಯನ್ನು ಆಗುತ್ತಿದ್ಮೇಲೆ ಈ ಗ್ರಾಮ ಪಂಚಾಯತಿಂದ ಆಗುವಂತ ಸೌಲಭ್ಯಗಳು ಅಲ್ಲೇ ಸಿಗ್ತಿರಲ್ಲ 2 ಕೆಲವೊಂದು. ಈಗ ಆಗಿದೆ. ನೀವು ಸ್ಪಾಟಿಗೆ ಹೋಗಿದ್ದೀರಾ ಅಂಗನವಾಡಿಗೆ? ಅಂಗನವಾಡಿ ವಿಸಿಟ್ ಕೊಟ್ಟಿದ್ರ? ಆಗಿದೆಯಲ್ಲ, ಕೆಲಸ ಆಗಿದೆಯಲ್ಲ, ಬಿಡಿಸ್ಲಿಲ್ಲ. ಅದ್ಯಾರು ಸಂಬಂಧಪಟ್ಟಿದ್ದು ಹೇಳಿ ಅಷ್ಟೇ. ಆ ಮುಖ್ಯರಿಗೆ ಅದೇನು ನಂಬರ್ ಇದ್ರೆ ಅವ್ರಿಗೆ ತಿಳಿಸಿ ಅದನ್ನು ಪೂರ್ತಿಗೊಳಿಸ್ಲಿಕ್ಕೆ ಹೇಳಿ ಅಷ್ಟೇ. ನಮಗೀಗ ಅದು ಗೊತ್ತಿರೋದಿಲ್ಲ, ನಾವು ಆಗಿದೆ ಅಂತ ಹೇಳಲಿಕ್ಕೆ ಹೋಗುದಿಲ್ಲ, ಆಗಿಲ್ಲ ಅಂತ ಹೇಳಲಿಕ್ಕೆ ಹೋಗುದಿಲ್ಲ. ಈಗ ಈ ಲೀಸ್ಟ್ ಅನ್ನ ನೀವು ಕೊಟ್ಟರೆ ಈಗೆಲ್ಲ ಕಡೆ ಒಂದ್ಸಲ ನಿನ್ನೆ ಹೋಗಿ ಬರ್ಬೋದಿತ್ತು ಮೇಡಮ್. ನಾನು ಇವತ್ತು ಬಂದೆ ಅಂತ ಹೇಳಿದ್ರೆ ನೀವು ಹೋದ್ಮೇಲೆ ಹೋಗ್ಬೋದು. ಅಲ್ಲ, ಈಗ ನಾವೇನಂತ ಹೇಳಿದ್ರೆ ನಿಮ್ ಸಭೆಗೆ ಬರೋಕ್ಕಿಂತ ಮೊದಲು ಆ ಲೀಸ್ಟ್ ಅನ್ನ ತಕೊಂಡು ಎಲ್ಲ ಕಡೆ ಸ್ಪಾಟ್ ವಿಸಿಟ್ ಮಾಡ್ಕೊಂಡು ಮೀಟಿಂಗ್ ಬರ್ಬೇಕಂತ ಹೇಳ್ತಾ ಇದ್ದೀರಾ, ಅಥವಾ ಮುಗಿದ ಮೇಲೆ ಈ ಲೀಸ್ಟ್ ತಕೊಂಡು ವಿಸಿಟ್ ಕೊಡ್ಬೇಕಂತ ಹೇಳ್ತಾ ಇದ್ದೀರಾ? ಗೊತ್ತಿಲ್ಲ ಅಂದ್ರಲ್ಲ, ನಾವು ಈಗ ನಾವು ಇದನ್ನ ಯಾಕೆ ಇರ್ತೇವೆ ಅಂದ್ರೆ ಪ್ರತಿಯೊಂದು ಯೋಜನೆ, ಈಗ ಉದಾಹರಣೆ ನಾವು ಶಾಲೆ ಸ್ಕೂಲ್ ಪಡಿತನ ಮಾಡ್ತಿದ್ವಿ ಕಳೆದ 2 ವರ್ಷದಿಂದ 42 ಕಡೆ 84 ಸ್ಕೂಲನ್ನು ಮಾಡಿದ್ವಿ. ಆವಾಗ ಪಾಲಕ ಸಭೆಯನ್ನು ಕರೆದು ಅವ್ರು ಮುಂದಿಡ್ತಾ ಇದ್ವಿ ಸಮಸ್ಯೆಗಳನ್ನ. ಈಗ ಇದನ್ನು ಸಹಿತ ಈಗ ಸಾರ್ವಜನಿಕರು ಇರ್ತಾರಲ್ಲ ಅವ್ರು ಮುಂದೆ ಇಡುವಂತದ್ದು. ಇದ್ರ ಮೇಲೆ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಲೀಸ್ಟ್ ತಗೊಳ್ಳಿ. ಅಲ್ಲಿ ಟೀಚರ್ ಟೀಚರ್ ಗಮನಕ್ಕೆ ತರಬಹುದು, ನಮ್ಮ ಮಂಡಲ ಅಧಿಕಾರಿ ಇದ್ದಾರೆ ಅವ್ರ ಗಮನಕ್ಕೆ ತರಬಹುದಾಗತ್ತಲ್ಲ. ಹೇಳಿದಾರಂತಲ್ಲ, ಹೇಳಿದ್ದಾರೆ. ಹೇಳಿಲ್ಲಪ್ಪ, ಇಲ್ಲಪ್ಪ ನಮ್ಗೆ ಹೇಳಿಲ್ಲ. ನಮ್ದು ಅವಧಿ ನಾನು ಪಂಚಾಯತ್ ಗಮನ ನಮ್ದು ಅವಧಿ ಇರ್ಬೇಕಾದ್ರೆ ಆದದ್ದು ನಮ್ಗೆ ಹೇಳಿಲ್ಲ. ಅಲ್ಲ, ಯಾವ್ದೇ ಇರ್ಲಿ, ಈ ಮೇಡಮ್ ಅವರು ಈಗಿನ ಓದುವಾಗ ನಮ್ಗೆ ಈಗ ಕಾನೂನು ಮಳೆ ಬೀಳ್ತಾ ಅಂತ ಹೇಳ್ತಾರೆ, ಆ ತರದಲ್ಲಿ ಆಗ್ತಾ ಇದೆ. ಈಗ ನಾನು ಅದಕ್ಕೆ ಕೇಳೋದೇನಂತ ಹೇಳಿದ್ರೆ, ನೀವು ಮೀಟಿಂಗ್ ಬರೋಕ್ಕಿಂತ ಮೊದಲು ನೀವು ಲೀಸ್ಟ್ ಕೊಟ್ರೆ ನಾವು ಒಂದು ಸುತ್ತಿ ಆಯ್ತು. ಈಗ ನಾವು ಯಾವ ರೀತಿಯಾಗಿ ಉತ್ತರ ಕೊಡ್ಬೇಕು? ಅದು ಆಗಿದೆ ಅಂತ ಹೇಳಿದ್ರೆ ನೀವು ನೋಡ್ಕೊಂಡು ಬರ್ರಿ ಅಂತೀರಿ. ನೋಡ್ಕೊಂಡು ಬರೋದು ಈಗ ಒಂದಿನ ನೀವು ಟೈಮ್ ಉಂಟಾ, ಅಥವಾ ನಾವು ಈಗ ಲೀಸ್ಟ್ ತಗೊಂಡು ಹೋಗ್ಬೇಕಾ? ನಮ್ಗೆ ಏನಂದ್ರೆ ಇಲ್ಲಿ ಹೇಳಿದ ಮೇಲೆ ಏನೆಲ್ಲ ಕಾಮಗಾರಿ ಆಗಿದೆ ಅನ್ನೋದು ಲೀಸ್ಟ್ ನಮ್ಗೆ ಕೇಳ್ತಾ ಇದ್ದೇವೆ ನಾವು. ಈಗ ನಮ್ಗೆ ತಿಳಿದಿದ್ದು ಈಗ 5 ಗಂಟೆ ಅಲ್ಲಿ ಏನು ಬಂದಿರಲಿಲ್ಲ, ಪಂಚಾಯತ್ ಯಾವುದು ಬಂದಿರಲಿಲ್ಲ. ಹೌದು, ಬಹಳ ರಿಕ್ವೆಸ್ಟ್ ಮಾಡ್ಕೊಂಡೆ, ಆದ್ರೆ ಆಕ್ಷನ್ ಪ್ಲಾನ್ ಇರುದಿಲ್ಲ. ಅಂದ್ರೆ ಕೇಳು ಕೆಲವು ಸಲ ಒಪ್ಕೊಂಡಿಲ್ಲ ನಮ್ಗೆ. ಮತ್ತೆ ಸಾರ್ವಜನಿಕ ಇದ್ರಲ್ಲಿಲ್ಲ. ಪ್ರತಿ ಸಲ PDO ಬಂದು ಕೇಳೋದಕ್ಕೆ ಅವರಿಗೆ ಜನರದೇನು ಅಬ್ಜೆಕ್ಷನ್ ಇಲ್ಲ. ಕಳೆದ ವರ್ಷ ಕೇಳಿದ್ರೆ
ಕಳೆದ ವರ್ಷ ತಾಲೂಕ್ ಪಂಚಾಯತ್ ಕೋಟಿ ಅನುದಾನದಲ್ಲಿ ದೂರ ಹೋಗಿ ನೋಡ್ಕೊಂಡು ಬರ್ಬೇಕನ್ನೋದಿಲ್ಲ ಮೇಡಮ್. ಇಲ್ಲಿ ಲೈಬ್ರರಿಗಾಗಿ ಇನ್ವರ್ಟರ್ ಅಂತ ಕೋಟಿ ಅನುದಾನ ಬಂದಿದೆ. ಏನಾಯ್ತು? ನೀವು ದೂರ ಬೇಡ, ಇಲ್ಲಿ ಹತ್ತಿರದಲ್ಲಿ ಹಿಂದೆ ನೋಡಿದ್ರೆ ಹಿಂದೆ ಇರುವಂತ ಪರಿಸ್ಥಿತಿ ಉದ್ಭವ ಆದಾಗ ನಮಗೆ ನೀವು ಅಲ್ಲಿ ಹೋಗ್ಬನ್ನಿ ಇಲ್ಲಿ ಹೋಗ್ಬನ್ನಿ ಅಂತ ಹೇಳ್ತಾ ಇದ್ದೀವಿ. ದಯಮಾಡಿ ನಾನು ಅವ್ರದ್ದು ಒಪಿನಿಯನ್ ಏನಾಯ್ತಂದ್ರೆ, ನಾನು ಪರಿಶೀಲನೆ ಮಾಡ್ತಾ ಬಂದಿದ್ದು ಒಂದ್ ವೇಳೆ ನಮ್ದು ಸರಿ ಅನಿಸ್ಲಾ ಅಂದ್ರೆ ಬೇಕಾದ್ರೆ ನೀವು ಹೋಗಿ ನೋಡ್ಕೊಬನ್ನಿ. ಅಲ್ಲ ಹೋಗೋದು ಯಾವಾಗ ಇಲ್ಲಿ ಗೊತ್ತಾದ್ಮೇಲೆ ಇವತ್ತು ಹೋಗ್ಬೇಕಾ ಅಥವಾ ನಾಳೆ ಹೋಗ್ಬೇಕಾ? ನಿಮಗೆ ಅನಿಸಿದ್ರೆ, ನಂದು ತಪ್ಪು ಅನ್ಸಿದ್ರೆ ನೀವು ಹೋಗಿ ನೋಡ್ಕೊ ಬಂದ್ಬೇಕಾದ್ರೆ ಹೇಳ್ಬೋದು. ಅಲ್ಲ ನಮ್ಗೆ ಈಗ ಗೊತ್ತಾದ್ಮೇಲೆ ನೀವು ಕನ್ಫರ್ಮ್ ಕೊಡ್ಬೇಕು, ಆಮೇಲೆ ಆ ಸ್ಪಾಟಿಗೆ ಹೋಗಿ ನಾಳೆ ಬಂದು ವಿಷಯ ಹೇಳ್ಬೇಕಾ ಮೇಡಮ್? ಹೇಳಿದಿರಲ್ಲ ಇನ್ವರ್ಟರ್ ಅಂತ ಹೇಳಿದ್ರಲ್ಲ, ಹಾ ಅದನ್ನ ನಾವು ಮೊದಲು ಕಳಿಸಿದ್ದೇವೆ. ಲಾಸ್ಟ್ ಟೈಮ್ ರಿಪೋರ್ಟ್ ಅಲ್ಲಿ ಹೋಗಿದೆ ನಮ್ದು, ನಾವು ಆಡಿಟ್ ಮಾಡಿದ್ದೇವೆ ಅದನ್ನ. ಯಾಕಂದ್ರೆ ಕಳೆದ ವರ್ಷ ನಾವು ಬೇರೆ ಕಡೆ ಹೋಗ್ಬೇಕಂತಿಲ್ಲ, ಇಲ್ಲಿ ಲೈಬ್ರರಿಗೆ ಇನ್ವರ್ಟರ್ ಅಳವಡಿಕೆ ಅಂತ ಹೇಳಿದ್ರು, ಇಲ್ಲಿ ತಿರ್ಗಾ ನೋಡಿದ್ರೆ ಇನ್ವರ್ಟರ್ ಇಲ್ಲ ಅಂದಾಗ ಇದು ಏನು ಕಥೆ ಅಂತಲೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ವರ್ಟರ್ ಈ ಲೈಬ್ರರಿಗ ಅಥವಾ ಯಾವ ಲೈಬ್ರರಿಗೆ ಅಥವಾ ಎಲ್ಲಿ ಹೋಯ್ತು, ಅಥವಾ ಈಗ ಅದ್ರ ಬಿಲ್ಲನ್ನು ಪರಿಶೀಲನೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಅದು ಎಲ್ಲಿಂದ ಕೊಟ್ಟಿದ್ರು, ಎಲ್ಲಿ ಅಳವಡಿಸಿದ್ರಿ ಅಂತ ಕೇಳಲಿಕ್ಕೆ ಆಗೋದಿಲ್ವಾ? ಈಗ ಅದಕ್ಕೆ ಆದಂತ ಒಂದು ಬಿಲ್ಲನ್ನು ಇಟ್ಕೊಂಡೇ ಪಾಸ್ ಆಗಿರ್ತದಲ್ಲ ಮೇಡಮ್. ಈಗ ಇನ್ವರ್ಟರ್ ಯಾವುದೋ ಒಂದು ಏಜೆನ್ಸಿ ತಗೊಂಡಿರ್ತಾರಲ್ವಾ, ಆ ಬಿಲ್ ಕೇಳಿದ್ರೆ ನೀ ಇನ್ವರ್ಟರ್ ಯಾವ ಲೈಬ್ರರಿ ಮಾಡಿದ್ಯಪ್ಪ? ಒಂದು ವಿಷಯ ನಾವು ಸ್ಪಾಟ್ ಅನ್ನ ವಿಸಿಟ್ ಮಾಡ್ತೇವೆ, ಏನಾಗಿದೆ ಅನ್ನೋದನ್ನ ನಾವು ಸಭೆಯಲ್ಲಿ ಇಡ್ತೇವೆ, ಅದನ್ನ ರಿಪೋರ್ಟ್ ಮಾಡ್ತೇವೆ. ಅದ್ರೊಳಗೆ ಮತ್ತೆ ನೆಕ್ಸ್ಟ್ ವರ್ಕ್ ನಮ್ಗೆ ಆಗೋದಿಲ್ಲ. ಈಗ ಕಳೆದ ವರ್ಷದ ಆ ಪರಿಸ್ಥಿತಿ, ಅದ್ರದ್ದು ಇನ್ವರ್ಟರ್ ಪರಿಸ್ಥಿತಿ ಏನಾಯ್ತು ಅಂತ ಈ ವರ್ಷ ಗೊತ್ತಾಗೋದಿಲ್ಲ ಅಲ್ಲ ಮೇಡಮ್? ನೀವು ರಿಪೋರ್ಟ್ ಮಾಡಿದ್ರಿ, ಅದ್ ಕತೆ ಏನಾಯ್ತು ಈಗ ಅನ್ನೋದು ಗೊತ್ತಾಗೋದಿಲ್ಲ. ನಮ್ಗೆ ಅದು ಗೊತ್ತಾಗ, ನಮ್ದು ಎಷ್ಟು ಕೆಲಸ ಇದೆ ಅಷ್ಟೆಲ್ಲ ನಾವು ಮಾಡಿದ್ವಿ. ಈ ಒಟ್ಟ ಅವ್ರ ಲೆಕ್ಕದಲ್ಲಿ ಇನ್ವರ್ಟರ್ ಬಂದಿದೆ, ನೀವು ರಿಪೋರ್ಟ್ ಮಾಡಿದ್ರೆ ಅದು ಹಾಗೆ ಇರ್ತದೆ, ಬಿಟ್ಟರೆ ಮತ್ತೇನು ಬರೆಯೋದಿಲ್ಲ. ಇನ್ವರ್ಟರ್ ಬರಲಿಲ್ಲ, ಇಲ್ಲ ಅಂತಾನೆ ಹಾಕಿದ್ದೇವೆ ನಾವು. ಹಾಕಿದ್ದೀರಾ? ಹೌದು. ಅಲ್ಲಿ ಅವರು ಕೋಟಿ ಅನುದಾನದಲ್ಲಿ ಅದೇ ಹೇಗೆ ಇನ್ವರ್ಟರ್ ಕೊಟ್ಟಿದ್ದೇನೆ ಅಂತ ಹೇಳಿದ್ರ ಅಥವಾ ಆಗ್ಲಿಲ್ಲ ಅಂತ ಹೇಳಿದ್ಯಾ ಅಥವಾ ಬಿಲ್ ಆಗಿದೆಯಾ ಏನು ಅದ್ರ ಬಗ್ಗೆ ಆಯ್ತು. ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಒಬ್ರು ಇದಕ್ಕಿಲ್ಲ ಹಾಜರಿರೋದಿಲ್ವಾ? ಈಗ ಏನಂತ ಹೇಳಿದ್ರೆ ಸಂಬಂಧಪಟ್ಟವ್ರು ಇಲ್ಲದ್ರೆ ಸಂಬಂಧಪಟ್ಟವ್ರು ಇಲ್ಲದೆ ನಾವು ನೀವು ಚರ್ಚೆ ಮಾಡಿದಂಗೆ ಆಗ್ತದಿಲ್ಲ. ಅದಕ್ಕೆ ಆನ್ಸರ್ ಮಾಡುವಂತ ವ್ಯಕ್ತಿಗಳು ಮೀಟಿಂಗ್ ನಲ್ಲಿ ಇರ್ಬೇಕಲ್ವಾ ಮೇಡಮ್? ಅದನ್ನ ನಾ ಏನ್ ಹೇಳ್ತೇನೆ ಅಂದ್ರೆ, ನೀವೆಲ್ಲರೂ ಕೂಡಿ ತಾಲೂಕು ಕೇಳ್ಬೇಕು ಸಾರ್ವಜನಿಕರು. ನೋಡಿ ಈಗ ನೋಡಿ ನಾವು ಮಾತಾಡಿದ್ರೆ ಈ ಸಭೆಯನ್ನೇ ನಿಲ್ಲಿಸಬೇಕಿತ್ತು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ರೆ ಸಭೆಯನ್ನೇ ನಡೆಸಬೇಡಿ ಅಂತ ನಾವು ನಿಮ್ಮನ್ನ ನಿಲ್ಲಿಸಬೇಕಿತ್ತು. ಒಂದ್ ವಿಷಯ ಸರ್, ನೀವು ಸಭೆಯನ್ನ ನಿಲ್ಲಿಸುವಂದ್ರೆ ಏನು ಕೋಟಿ ಅನುದಾನ ತಗೊಳ್ಳಿಲ್ಲ ಅಂತ ನೀವು ನಿಲ್ಲಿಸಬಹುದು, ಆದ್ರೆ ನಾವು ನರೇಗಾದ ನೀವು ಮೊದಲೇ ಹೇಳಿದಿರಲ್ವಾ, ನರೇಗಾದನ್ನ ಯಾವುದೇ ಪ್ರಸಂಗದಲ್ಲಿ ನೋಡಲ್ ಅಧಿಕಾರಿಗಳು ಇಲ್ಲದೆ ಇದ್ರು ಸಭೆಯನ್ನ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಿರಲ್ಲ. ಆದ್ರೆ ಈಗ ಕೋಟಿ ಅನುದಾನಕ್ಕೆ ಸಂಬಂಧಪಟ್ಟವ್ರು ಬರ್ತೇವೆ, ನೀವು ಕೋಟಿ ಅನುದಾನದನ್ನ ಚರ್ಚೆಯನ್ನು ಹೇಗೆ ಮಾಡ್ತೀರಿ? ನಮಗೆ ನಮ್ಮ ಫೈಲ್ ಪ್ರಕಾರ ಏನಿದೆ ಅಂದ್ರೆ, ನಾವು ಏನ್ ಮಾಡಿ ಸೋಷಿಯಲ್ ವರ್ಕ್ ಅನ್ನು ಮಾಡಿದೀವಿ ಅದನ್ನು ಸಾರ್ವಜನಿಕರಿಗೆ ಇಡುವಂತದ್ದು ನಮ್ದು ಇದು. ನಾವು ಅದನ್ನ ಇಡ್ತೀವಿ, ಏನಂತ ರಿಪೋರ್ಟ್ ಅನ್ನ ಮಾಡಿ ನಾವು ಕಳಿಸ್ತೀವಿ. ಸಂಬಂಧಪಟ್ಟ ಇಂಜಿನಿಯರೇ ಇದೆ, ನಾವು ನಿಮ್ಮ ಹತ್ರ ಚರ್ಚೆ ಮಾಡಿ ಪಾಪ ನಿಮ್ಮ ಹತ್ರ ಉತ್ತರ ಸಿಗೋದಿಲ್ಲ. ಈಗ ನೀವೇನ್ ಚರ್ಚೆ ಮಾಡಿದಿರಲ್ಲ ಅದನ್ನು ಹಾಕ್ತೀವಿ ನಾವು. ಈಗ ಹೇಳ್ತಾ ಇದ್ದಾರೆ ಅಂತ ಅದನ್ನು ಸಹಿತ ಆ ಚರ್ಚಾ ವಿಷಯವನ್ನು ಸಹಿತ ಹಾಕ್ತೀವಿ. ಈಗ ಆ ಚರ್ಚೆ ವಿಷಯ ಹಾಕಿದ್ರು ಕಳೆದ ವರ್ಷ ಏನು ಚರ್ಚೆ ಮಾಡಿದ ವಿಷಯವೇ ಇಲ್ಲಿವರೆಗೂ ಇತ್ಯರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಈಗ ಒಂದು ಮತ್ತೆ ಪೆಂಡಿಂಗ್ ಆಗ್ತದೆ. ಅಷ್ಟೇ ಬಿಟ್ರೆ ಮತ್ತೆ ಆಗೋದೇನು ಇಲ್ಲ ಮೇಡಮ್. ಅಲ್ಲಲ್ಲ, ಈ ಚರ್ಚೆ ಮಾಡಿದ ವಿಷಯ ಹಾಕಿದ್ರು ಕಳ್ಸಕ್ಕೆ ಆಯ್ತು, ಮುಂದೆ ಹೇಳಿ ನೋಡು. ಅಂಗನವಾಡಿಯ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿಕಲ ಸ್ನೇಹಿ ಶೌಚಾಲಯ ನಿರ್ಮಾಣ. ಇದು ಅಕ್ಸೂರ್ದಲ್ಲ, ಅಕ್ಸೂರ್ದ ಅಂದ್ರೆ ಅದೇ ಅಲ್ಲ ಹಾಗೆ ಅಕ್ಸೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಂಸೋಗುಳ ಆಗೋದೇ. ಇದು ಅಕ್ಸೂರು ಗ್ರಾಮದ ಅಕ್ಸೂರು ಅಂಗನವಾಡಿಯ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿಕಲ ಸ್ನೇಹಿ ಶೌಚಾಲಯ ನಿರ್ಮಾಣ ಆಗಿದೆಯಾ? ಅಕ್ಸೂರ್ ಅಂಗನವಾಡಿ ಅಂತ ಹೇಳಿದ್ರೆ ಯಾವುದು KPS ಸ್ಕೂಲ್ ಹಿಂದುಗಡೆ ಇರುವಂತ ಅಂಗನವಾಡಿಯ? ಹೌದಾ? ಅದೇನಾ? ಅಲ್ಲ, ನಮ್ಗೆ ಅಕ್ಸೂರ್ ಅಂತ ಹೇಳಿದ್ರೆ ಒಂದು ಕೈಗಾರಿಕೆ ಇದೆ. ಹಾ, ಅದೇ ಆಗಿದ್ರೆ ಶೌಚಾಲಯ ಆಗಿರೋದನ್ನು ನಾನು ಕಣ್ಣಲ್ಲೇ ನೋಡಿದ್ದೇನೆ. ಆದ್ರೆ ಅದು ಮುಂದಿನ ವಿಚಾರ ಏನು ಅಂದ್ರೆ ನಿಮ್ಮಲ್ಲಿ ಮತ್ತೆ ಚೇಂಜ್ ಆಗಿರ್ತದೆ, ಅದು ಇದಾಗಿರ್ತದೆ, ಇದಾಗಿರ್ತದೆ, ಅದನ್ನ ನೋಡಿ ಚರ್ಚೆ ಮಾಡಿ. ಶೌಚಾಲಯ ಒಂದಾಗಿರೋದಂತ ನಾನು ಕಣ್ಣಿಗೆ ಬಿದ್ದಿದೆ. ಅದೇ ಅದು ಮೇಡಮ್ ಹೇಳಿದ್ರು, ಅಂಗನವಾಡಿಯ ವಿಕಲಚೇತನ ರ್ಯಾಂಪ್ ಆಗಿರಲಿಲ್ಲ, ನೀರಿನ ಸೌಲಭ್ಯ ಇಲ್ಲ, ಅದನ್ನ ಬಾಗಿಲು ಹಾಕಿಟ್ಟಿದ್ದಾರೆ, ಅದೇ ಅಲ್ವಾ? KPS ಶಾಲೆ ಹಿಂದ್ಗಡೆ ಇದೆ. ಏನಂದ್ರೆ ಮೇಡಮ್ ಏನೇನಾಗಲಿಲ್ಲ ಅಲ್ಲ, ಅದು ಬದಲಾವಣೆ ಏನೋ ಆಗಿರ್ತದೆ ಬಿಡಿ. ಸರ್, ಇನ್ನೊಂದಂದ್ರೆ ಈಗ ವಿಕಲ ಸ್ನೇಹಿ ಶೌಚಾಲಯ ಮಾಡಿದಾಗ ರ್ಯಾಂಪ್ ಕಡ್ಡಾಯವಾಗಿರ್ಲೇಬೇಕು. ಅಲ್ಲ, ಯಾಕೆ ಹೇಳ್ತಾರಂದ್ರೆ, ಅಲ್ಲ ಅದು ಆಯ್ತು, ವಿಕಲ
ಸ್ನೇಹಿ ಶೌಚಾಲಯ ಅಂತಾನೆ ಹಾಕ್ತಾರೆ ಅದಕ್ಕೆ. ಅಂದ್ರೆ ಹೌದು, ಅದೇ ಸರ್. ಅಂಗವಿಕಲರಿಗೆ ಹೋಗ್ಬೇಕಾಗ್ತದೆ, ವಿಕಲಚೇತನರಿಗೆ ಸಾರಿ ವಿಕಲಚೇತನರಿಗೆ ಹೋಗ್ಲಿಕ್ಕೆ ಅವಕಾಶ ಆಗ್ಬೇಕಲ್ಲ. ಹೌದು. ಈಗ ನಾನು ಈ ನೋಡಿದಂತ ಶೌಚಾಲಯ, ಈಗ ಅವರು ಮದುವರು ಕರ್ಕೊಂಡು ಹೋಗಿದ್ರು, ನಾನು ನೋಡಿದಾಗ ಅಲ್ಲಿ ಅವರೇ ಹೇಳ್ತಾ ಇದ್ದಾರೆ ಪಾಪ, ಇವರು ಅಲ್ಲಿ ಯಾರು ಇವರಿಲ್ಲಾಗಿದ್ರು, ಅಂಗನವಾಡಿ ಕಾರ್ಯಕರ್ತರ ಮೀಟಿಂಗ್ ಏನು ಹೋಗಿದ್ರು, ಅವ್ರು ಇವರಿದ್ರು, ಅವ್ರ ಸಹಾಯಕರಿದ್ರು. ಅವ್ರು ಹೇಳಿದ್ರು ನೋಡಿ ಅಲ್ಲಿ ಏನಾಗಿದೆ, ವಿಕಲಚೇತನ ಶೌಚಾಲಯ ಮಾಡಿದ್ದಾರೆ ಆದ್ರೆ ರ್ಯಾಂಪ್ ಮಾಡಲಿಲ್ಲ ಸರ್. ಮೆಟ್ಲು ನಂಗೆ ಹತ್ತಲಿಕ್ಕೂ ಸ್ವಲ್ಪ ಕಷ್ಟನೇ, ನಾನು 3 ವಯಸ್ಸಾಯ್ತು, ನಮ್ಗೆ ಹತ್ತಲಿಕ್ಕೆ ಸ್ವಲ್ಪ ಕಷ್ಟನೇ. ವಿಕಲಚೇತನ ಮಕ್ಕಳ ಹತ್ತಿದ್ದು ಹೇಳಿಲ್ಲ, ಆಗಲಿಲ್ಲ. ಒಂದು ಇನ್ನೊಂದೇನಂದ್ರೆ ಅದು ಶೌಚಾಲಯ ಇದ್ದು ನೀರು ಬೇಕಲ್ಲ, ನೀರಿನ ವ್ಯವಸ್ಥೆನೂ ಇಲ್ಲ. ಅದೇನ್ ಮಾಡಿದ್ರೆ ಡೋರ್ ಹಾಕಿದ್ದಾರೆ, ಬಾಗಿಲು ಹಾಕಿದ್ದಾರೆ, ಬಳಸ್ತಾ ಇಲ್ಲ ಅದನ್ನ. ಅವ್ರು ಕೇಳಿದಾಗ ಮೇಡಮ್ ಹೇಳಿದ್ರು ಇಲ್ಲ, ಅಲ್ಲಿ ಡೋರ್ ಹೇಳಿದ್ರು ಅದೇನಂದ್ರೆ ಇದಕ್ಕೆ ರ್ಯಾಂಪ್ ಮಾಡಿಲ್ಲ. ವರ್ಕ್ ಮಾಡುವಾಗ ನೀವು ಅದು ವರ್ಕ್ ಮಾಡ್ಬೇಕಾದ್ರೆ ನೀರಿನ ವ್ಯವಸ್ಥೆ ವರ್ಕ್ ಅನ್ನಲ್ಲ ಇಲ್ಲ. ಅದು ಏನಾಗಿತ್ತು ಗೊತ್ತಾ, ನಿಮ್ಮ ಅಂಗನವಾಡಿಗೆ ವರ್ಕ್ ಮಾಡೋಕ್ ಬಂದದ ನೋಡ, ಬಾವಿ ಪಂಪ್ ಕುಳಿಸಿ ಅದು ಮಾಡಿದ್ರೆ ಅವ್ರು ಎಲ್ಲಾ ಸಿಡಿಪೈನ್ ಆಫೀಸ್ ಅಲ್ಲೂ ಮಾಡಿ ಹೋದ್ರೆ ಅಲ್ಲೂ ಇನ್ನೂ ತನಕ ಅವ್ರು ಮಾಡ್ಲ. ಗೌರ್ಮೆಂಟ್ ನೋಡ್ದೆ ಇದು ಮಾಡ್ಲಿಲ್ಲ, ಆ ಅಂಗನವಾಡಿ ಮಾಡ್ಲಿಲ್ಲ. ನೀರಿಗಾಯ್ತು. ಈಗ ಅದು ಶೌಚಾಲಯ ಅಂತ ಹೇಳಿದ್ರೆ ವಿಶೇಷ ಶೌಚಾಲಯ ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರು ರ್ಯಾಂಪ್ ಮಾಡಬೇಕು ಅನ್ನುವಂಥದ್ದು ಅಂದಾಗ ಏನಾಗಿದೆ, ಅದು ಅದರ ಹೆಸರು ವಿಶೇಷ ಚೇತನರು ಶೌಚಾಲಯ. ಮೇಡಮ್ ಎಸ್ಟಿಮೇಟ್ ಅಲ್ಲಿ ಇರ್ಲೇಬೇಕು. ಹಂಗಿಲ್ಲ, ಅಂಗನವಾಡಿ ದುರಸ್ತಿ ಅಂದ್ರೆ ಆದ್ರೆ ಇದರಲ್ಲಿ ಈಗ ವಿಶೇಷ ಚೇತನ ಶೌಚಾಲಯ ಅಂತ ಹೇಳಿದ್ರೆ ರ್ಯಾಂಪ್ ಇರಬೇಕು. ನಮಗೆ ಮಾಡ್ಕೊಡೋದು ಎಸ್ಟಿಮೇಟ್ ಹಾಗೆ ಅಲ್ಲ, ತಾಲೂಕ್ ಪಂಚಾಯತದಲ್ಲಿ ನಮಗೆ ಕೊಟ್ಟಂತ ವರ್ಕ್ ಲಿಸ್ಟ್ ಅದು. ಅದು ನೀರಿನ ವ್ಯವಸ್ಥೆ ಅಂದ್ರೆ ಅಲ್ಲಿ ಆ ಅಂಗನವಾಡಿ ನಿಮ್ಗೆ ಮಾಡ್ಕೊಡೋದು ಅಲ್ಲೂ ಮಾಡಿಲ್ಲ, ಇಲ್ಲೂ ಮಾಡಿಲ್ಲ. ಅದೇನು ಅದಕ್ಕೊಂದು ರ್ಯಾಂಪ್ ಅದು ಎಸ್ಟಿಮೇಟ್ ಇಲ್ಲ, ಎಸ್ಟಿಮೇಟ್ ಇಲ್ಲ, ಎಸ್ಟಿಮೇಟ್ ಅರ್ಧಕ್ಕೆ ಮಾಡ್ಬೇಕಾಗ್ತದೆ. ಅದು ಗುಣಿಗೆ ಹೇಳಿದ್ರೆ ಮಾತ್ರ ಮಾಡೋದು. ಈಗ ಅದು ಎಸ್ಟಿಮೇಟ್ ಒಂದಾಗಿರ್ತದೆ ಮೇಡಮ್, ಇಲ್ಲಿ ಬರ್ದು ಇಲ್ಲಿ ಬರೋದು ಅವಾಗ ನಾವೇನ್ ಮಾಡ್ಬೇಕು, ನಮಗೆ ಸರ್ ಎಸ್ಟಿಮೇಟ್ ಕೊಡೋದು ಬೇರೆ. ಇಲ್ಲ, ಇದೇ ಹೆಸರು ಇರ್ತದೆ. ಇಲ್ಲ ಇಲ್ಲ ಬೇರೆ ಇದೆ. ಮಧುರ ಫೈಲ್ ನೋಡಿದ್ರಲ್ಲ, ಏನ್ ಹೆಸರಿತ್ತು? ಇದೇ ಹೆಸರಿದೆ ಮೇಡಮ್. ಅದೇ ಎಸ್ಟಿಮೇಟ್ ಫೈಲ್ ನಲ್ಲಿ ಇದೇ ಹೆಸರಿದೆ. ಫೈಲ್ ನಲ್ಲಿ ಇದೇ ಹೆಸರಿದೆ. ಅಲ್ಲ ಎಸ್ಟಿಮೇಟ್ ಬೇರೆ ಮಾಡೋದು. ಈಗ ಎಸ್ಟಿಮೇಟ್ ಮಾಡಿದಾಗ ಇಂಜಿನಿಯರ್ ಸ್ಪಾಟಿಗೆ ಬಂದಿರ್ತಾರ, ಆ ಸ್ಪಾಟಿಗೆ ಬಂದಾಗ ಆ ಕೆಲಸ ರ್ಯಾಂಪ್ ಆಗ್ಲಿಲ್ಲ ಅಂತ ಕೇಳಿದ್ರ? ಏನು ಹೇಳಿಲ್ಲ, ರ್ಯಾಂಪ್ ಒಂದು ಹೇಳಿಲ್ಲ, ನೀರಿಂದು ಹೇಳಿಲ್ಲ, ಶೌಚಾಲಯ ನೋಡ್ಕೊಂಡೆ ಅವರು. ಈಗ ಅವ್ರು ಕೇಳಬೇಕಿತ್ತಲ್ಲ ಮೇಡಮ್, ಎಸ್ಟಿಮೇಟ್ ನಲ್ಲಿ ಇಂಜಿನಿಯರ್ ಸ್ಪಾಟಿಗೆ ಬಂದಾಗ ಇದು ವಿಶೇಷ ಚೇತನರದಾದ ಮತ್ತೆ ಸುಣ್ಣ ಬಣ್ಣ ಮಾಡಿದ್ರೆ ಇಂಜಿನಿಯರ್ ಯಾರು? ಗುಣಿಗೆ ಸರ್ ಅವರು ವಿಶೇಷ ಚೇತನವ್ರದಂತ ಏನು ಹೇಳಿಲ್ಲ. ನಮ್ಗೆ ಏನ್ ಹೇಳಿದ್ರು, ಕಟ್ಟಡ ಕಟ್ಟಾಯ್ತಾ, ಟೈಲ್ಸ್ ಹಾಕಾಯ್ತಾ, ಕಮಾಂಡೆ ಕೊಡ್ಸಾಯ್ತಾ, ಮಿಟ್ಲ ಮಾಡಾಯ್ತಾ, ಅದ್ರಿಂದ ಮತ್ತೆ ಶೌಚಾಲಯ ನೋಡ್ಕೊಂಡು ಹೋಗ್ಬಿಟ್ರು ನೋಡಿ ಅಷ್ಟೇ. ಅದು ಮೇಡಮ್ ಒಂದು ಸಣ್ಣ ನನ್ನ ಕ್ವಶನ್ ಇದೆ. ಶೌಚಾಲಯ ಆಯ್ತು ಒಪ್ಕೊಳ್ತೇನೆ ಬಿಡಿ, ನೀವು ರ್ಯಾಂಪು ಮಾಡಿಲ್ಲ ಇರ್ಲಿ, ಉಳಿದವರಿಗಾದ್ರೂ ಬಳಸ್ಲಿಕ್ಕೆ ನೀರಿನ ವ್ಯವಸ್ಥೆ ಇದೆ, ಶೌಚಾಲಯ ಹೆಂಗ್ ಬರ್ತಾರೆ? ಎಲ್ಲ ಅಂಗನವಾಡಿಗೂ ನೀರಿನ ವ್ಯವಸ್ಥೆ ಆಗ್ಬೇಕಂತ ಸೆಡಿಪೈನ್ ಆಫೀಸ್ ನಲ್ಲಿ ಕೂತ್ರಂತಲ್ಲ, ಅವ್ರು ಸಿಂಟೆಕ್ಸ್ ಹಾಕಿ ನಮ್ಗಲ್ಲಿ ಒಂದು ನೀರಿಂದು ಉಂಟಾ? ಅಲ್ಲ, ನೀರಿನ ಪಂಚಾಯತಿನ ಮಾಡ್ಬೇಕಿಲ್ಲ ಅಂದ್ರೆ, ಇಲ್ಲ ಅಂದ್ರೆ ಹೌದಲ್ವಾ? ಪಂಚಾಯತಿನ ಮಾಡ್ಬೋದು, ಪಂಚಾಯತಿಂದ ನಮ್ಗೆ ಹಣನೇ ಬರಲಿಲ್ಲ, ನಾವೆಲ್ಲ ಮಾಡ್ಬೇಕು ಪಂಚಾಯತಿಂದ. ಎಸ್ಟಿಮೇಟ್ ಅಲ್ಲಿ ಇದು ರ್ಯಾಂಪ್ ಮಾಡಬೇಕು, ಮತ್ತೊಂದು ಮಾಡಬೇಕು, ಟ್ಯಾಂಕ್ ಇಲ್ಲ. ಎಸ್ಟಿಮೇಟ್ ಅಲ್ಲಿ ಅದನ್ನ ಮಾಡಿರ್ತಾರೆ ಬಿಟ್ರೆ ಯಾವ್ದು ಎಸ್ಟಿಮೇಟ್ ಮಾಡ್ಬೇಕಾದ್ರೆ ವರ್ಕ್ ಹೆಸರನ್ನು ಚೇಂಜ್ ಮಾಡ್ಕೋಬೇಕಲ್ಲ. ಎಸ್ಟಿಮೇಟ್ ಒಂದು ವರ್ಕ್ ಒಂದು ಅಂತ ಹೇಳಿದ್ರು ಸರ್. ಅಲ್ಲ ಮೇಡಮ್, ವರ್ಕ್ ಈಗ ವಿಕಲಚೇತನರಿಗೆ ಶೌಚಾಲಯ ಅಂತ ಇರ್ತದೆ. ವಿಕಲಚೇತನ ಶೌಚಾಲಯ ಅಂದ್ರೆ ರ್ಯಾಂಪ್ ಕೂಡ ಅಳವಡಿಸಬೇಕಂತಿದ್ದೇನಾ? ರ್ಯಾಂಪ್ ಕಡ್ಡಾಯ, ಆ ಹೆಸರಿನಲ್ಲಿ ರ್ಯಾಂಪ್ ಬೇಕೇ ಸರ್. ಬೇಕೇ ಕಡ್ಡಾಯ. ವಿಶೇಷ ಚೇತನವ್ರಿಗೆ ಪ್ರತಿಯೊಂದಕ್ಕೂ ಸರ್ ಇಲ್ಲ ಅಂದ್ರೆ ವಿಶೇಷ ಚೇತನ ಅಂತ ಹೆಸರು ನಾವು ಎಸ್ಟಿಮೇಟ್ ಮಾಡಿದಾಗ ನಮ್ಗೆ ಏನು ಅನುದಾನ ಇರ್ತದೆ ಆ ಅನುದಾನಕ್ಕೆ ನಾವು ಸೀಮಿತವಾಗಿ ನಾವು ಮಾಡ್ತೇವೆ. ಈಗ ಮತ್ತೊಂದು ಟ್ಯಾಂಕ್ ಕುಡಿಸ್ಬೇಕು ಅಂತ ಇದ್ರೆ ನಾವು ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಅದು ಇಲ್ಲ ಅಂದ್ಮೇಲೆ ನಾವು ಮಾಡ್ಲಿಕ್ಕೆ ಆಗಲ್ಲ. ಅಲ್ಲ ಸರಿ ಇದೆ, ಈಗ ನೀವು ಹೇಳಿದ್ ಗೊತ್ತಾಯ್ತು ನನಗೆ. ಈಗ ಇಲ್ಲಾಂದ್ರೆ ಶೌಚಾಲಯ ಅಂಗನವಾಡಿಯಲ್ಲಿ ಶೌಚಾಲಯ ನಿರ್ಮಾಣ ಅಂತ ಒಪ್ಕೊಳ್ತೇವೆ, ಅಂಗನವಾಡಿಯಲ್ಲಿ ಶೌಚಾಲಯ ನಿರ್ಮಾಣ ಅಂತ ಹೋಗ್ತೇವೆ ಒಂದೇದು. ಎರಡನೇದಂದ್ರೆ ವಿಕಲಚೇತನ ಶೌಚಾಲಯ ಅಂದ್ರೆ ಒಂದು ಇದಿಲ್ವಾ, ಆ ನಂತರ ಶೌಚಾಲಯ ಮಾಡಿದ ನಂತರ ಅವರು ಒಂದು ಅಂಗನವಾಡಿಯವರು ಒಂದು ಅರ್ಜಿ ಕೊಡ್ಬೇಕು. ಆದ್ರೆ ನಾವು ಸರಿಯಾದ ಮೆಂಬರ್ಗಳು ಇರ್ತಾರಲ್ಲ, ಈ ಮೆಂಬರ್ ಇಲ್ಲ ಅನ್ಬೇಕು, ಆದ್ರೆ ಅವ್ರು ಅಲ್ಲಿ ಅಂಗನವಾಡಿಗೆ ವ್ಯವಸ್ಥೆ ಇಲ್ಲ ಅಂತ ಅವ್ರ ಗಮನಕ್ಕೆ ತರಬೇಕು ಅಂಗನವಾಡಿ. ಮತ್ತೆ ನಿಮ್ಮ
ಸಿಂಟೆಕ್ಸ್ ಕೊಡಿಸಿ ಎಷ್ಟು ಪೈಪ್ ನಲ್ಲಿ ನೀರು ಬರ್ತಿಲ್ಲ ಅದೆಲ್ಲ ನೋಡಿ ಮಾಡಿ ಹೋಗಿದಾರಂತೆ ಅವ್ನೆಂತ ಮಾಡ್ಬೇಕು ಇಲ್ಲ ಇಲ್ಲಿ ಮಾಡಿ ಇಲ್ಲಿ ನಮ್ಮ ಅಲ್ಲಿ ಬಂದ್ರು ಅಲ್ಲಿ ಮಾಡಿದ್ರು ಅಲ್ಲ ಅದು ಯಾವ ವರ್ಕ್ ಅಂತಾನೆ ನನ್ಗೆ ಅರ್ಥ ಆಗಿಲ್ಲ. ಈಗ ಕೈಲಾಮಕ್ಕಿ ಹೆಸರು ಬರ್ಲಿ ಅಂತ ಇದ್ದೇನೆ ಈಗ. ಯಾಕಂದ್ರೆ ಇವರು ಉಳಗಾದಿ ಅಂಗನವಾಡಿಗೆ ಹೋಗಿ ನೋಡ್ಕೊಬರ್ರಿ. ಉಳಗಾದಿ ಅಂಗನವಾಡಿಗೆ ಹೋಗ್ಕೊಂಡೆ ಅವ್ರು ಏನ್ ಹರ್ದನ ಮಾಡ್ಯಾರ ಏನ್ ಮಾಡ್ಯಾರ ಅಧಿಕಾರಿಗಳ ಹೆಂಗ್ ಮಾಡಕ್ ಹೋಗೋದ್ ನೋಡ್ಕೊಬರ್ರಿ. ಮಾತ್ರ ಹೋಗಿ ನೋಡ್ಕೊಬರ್ರಿ. ಅದು ನಮ್ಗೆ ಯಾರೋ ಸುಧಾ ಮೇಡಮ್ನೇ ಹೇಳಿದೋಳು, ಯಾರೋ ಇದು ಅಂಗನವಾಡಿ ಬೇರೆ ಅಣ್ಣ ರಾಮಚಂದ್ರ ಬಾನಿ ನಿರ್ಮಲಾ ಅಧ್ಯಕ್ಷರು ಬಂದಿದೆ ಈ ತರ ಮಾಡಿಕೆ ಹೋಗಿದ್ದಾರೆ, ನಮ್ಗೊಂದು ನೀರು ಬರೋದಿಲ್ಲ ಏನೋ ಕಿತ್ತು ಬೀಳು ಹೋಗದೆ ಅಂದ್ರೆ ರಾತ್ರಿ ಹೋಗ್ಬೇಕು ಆರಾಮನೆ ಮಾಡಿ ಪಪ್ಪು ಮಾಡಿ ಕೊಡ್ಲಿಲ್ಲ. ಯಾವ ಯೋಜನೆ ಅಂದ್ರೆ ನಮ್ಮಲ್ಲಿ ಸಿಡಿಪಿ ಆಫೀಸ್ ಇಲ್ಲ, ಬೆಂಗಳೂರಿಂದ ಒಂದು ಟೆಂಡರ್ ಬರ್ತಾಗಿ ಅಂತೆ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅದಕ್ಕೆ ಹೌದು ನಿಮ್ಮ ಬರುದಿಲ್ಲ, ನಮಗೂ ಮಾಹಿತಿ ಇಲ್ಲ. ನಮ್ಮ ಮಾಹಿತಿ ಇರ್ಬೇಕು ಆಕ್ಚುಲಿ, ಅವ್ರು ಮಾಹಿತಿ ಕೊಡ್ಲಿಲ್ಲ. ಟೆಂಡರ್ ಕೊಟ್ಟು ಅವ್ರು ಏನ್ ಮಾಡಿದ್ರೆ ಪೈಪ್ ಲೈನ್ ಮತ್ತೆ ಸಿಂಟ್ಯಾಕ್ಸ್ ಅನ್ನ ಅಳವಡಿಸಿ ನೀರು ಸರಬರಾಜಿನ ವ್ಯವಸ್ಥೆ. ಅಂದ್ಮೇಲೆ ಏನ್ ಅರ್ಥ ಪಪ್ಪಣ್ಣ ಹೇಳಿ? ಪೈಪ್ ಲೈನ್ ಹಾಕಿ ಸಿಂಟ್ಯಾಕ್ಸ್ ಹಾಕಿ ನೀರ್ ಬರುವಂಗ್ ಮಾಡಿ ಹೋಗ್ಬೇಕಲ್ಲ. ಅದ್ರ ಮೇಲೆ ಇವ್ರು ತಂದ ಮೇಲೆ ಅಂಗನವಾಡಿಯವರು ಪಂಚಾಯತ್ ಗಮನಕ್ಕೆ ತರಬೇಡವಾ? ಅವ್ರಿಗೆ ಗೊತ್ತಿಲ್ಲ ಅಂತೆ, ರಾತ್ರಿ ಬಂದ್ ಹಾಕೋಗಾರೆ. ಅದನ್ನ ನಾವು ಒಪ್ಕೊಳ್ಳಿಕ್ಕೆ ಆಗುದಿಲ್ಲ. ರಾತ್ರಿ ಬಂದ್ ಹೋಗಾರೆ, ಮಧ್ಯಾಹ್ನ ಬಂದ್ ಹಾಕೋಗಾರೆ. ಒಂದ್ ಮಾತಾಡ್ಬಿಡ್ತೇನೆ ಅಂತ ಹೇಳಿದ್ರೆ ನಾನು ಅದು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನನ್ನ ಪಂಚಾಯತ್ ಅಲ್ಲಿ ಅವನು ಬಂದ್ಕೊಂಡು 10 ಚೇರ್ ಇಟ್ಟು ಹೋದ ಅಂತ ಹೇಳಿದ್ರೆ ನಾನು ತಗೊಳ್ಳೋದಿಲ್ಲ ಅದನ್ನ. ಅವ್ ಯಾರು ತಂದ, ಯಾಕೆ ತಂದ, ಹೆಂಗ್ ತಂದ, ಅವ್ರಿಗೆ ಎಲ್ಲಿಂದ ಬಂತು, ನಾನ್ ಕೊಟ್ಟೋರು ಯಾರು, ಕೊಡೋರು ಯಾರು ಎಲ್ಲ ನಂಗೆ ಗೊತ್ತಿರ್ಬೇಕಲ್ಲ. ಇವ್ನ ಅಳವಡಿಸ್ತಾ ಪೈಪ್ ಇಟ್ಟು ಹೋಗಾನೆ. ಆಮೇಲೆ ನನ್ನ ಹತ್ರ ನನ್ನ ಮೆಂಬರ್ ರಿಕ್ವೆಸ್ಟ್, ಪೈಪ್ ಲೈನ್ ಅಳವಡಿಸಿ ಸಿಂಟ್ಯಾಕ್ಸ್ ಮ್ಯಾಲ್ ಹಾಕೊಂಡು ನೀರ್ ಬರುವಾಗ ಮಾಡ್ಕೊಡಿ ಅಂತ. ಯಾಕೆ ಮಾಡ್ಬೇಕು ಪಂಚಾಯತ್? ನಮ್ಮ ಇಲ್ಲಿ ಬಿಸ್ಕೆಟ್ ಆಗುತ್ತಿಲ್ಲ ಅವರಿಗೆ, ಪಾಪ ಜನರಿಗೆ. ಅಲ್ಲಿ ನಾ ಯಾಕೆ ಮಾಡ್ಬೇಕು? ಅಲ್ಲಿ ನಮ್ಗೆ ಎಸ್ಟಿಮೇಷನ್ ನಲ್ಲಿ ನಿಮ್ಮ ಸಿಡಿಪಿ ಆಫೀಸ್ ಏನ್ ಹೋಗದೆ, ಆ ಎಸ್ಟಿಮೇಷನ್ ಪ್ರಕಾರ ನಿಮ್ಗೆ ಏನ್ ನಿರ್ದೇಶನ ಆದ್ರೆ ಅದನ್ನ ನಾನು ಹಾಕುದು, ಸಿಂಟ್ಯಾಕ್ಸ್ ಮೇಲೆ ಇಡುವುದು ಇಲ್ಲ. 1,20,000 ನೋಡಿದ್ರಿ ಮೇಡಮ್ ಇವ್ರು ಮಾಡಿದ್ದಾರೆ ಅಲ್ಲ? ಹಾ ಸರಿ ಅಲ್ಲ ಮೇಡಮ್? ನೋಡ್ಕೊ ಬಂದಿರ ನಾ ಮತ್ತೆ ಆಗಿದೆ ಅಂತ ಹೇಳಿದ್ರೆ ಮತ್ತೆ ನೋಡ್ ಬಂದಿದ್ರಿ ಮೇಡಮ್? ಹೋಗಿ ಬಂದಿದ್ರ ಮೇಡಮ್? ಅದೇ ಹೇಳಿ ಹೋಗಿ ಬಂದಿದ್ರ ಮೇಡಮ್ ಅಂತ ಹೇಳಿ ಹೋಗಿ ಬಂದಿದ್ರ ಅಲ್ಲ? ಹೋಗಿದ್ರೆ ಆ ವ್ಯವಸ್ಥೆ ನೋಡ್ಕೊಂಡು ಬನ್ನಿ. ಮೇಡಮ್ ನೀವು ಹೇಳಿದ್ರಲ್ಲ, ನಿಮಗೆ ಒಂದು ಇದು ಹೇಳ್ತೇನೆ ಕೇಳಿ. ನಮ್ಗೆ ಏನಿತ್ತು ಅಂದ್ರೆ ಮೊದ್ಲೇ 4 ವಿಆರ್ಪಿಗಳನ್ನ ಕೊಟ್ಟಿದ್ರು, 5 ದಿನ ಟೈಮ್ ಕೊಟ್ಟಿದ್ರು ಸರ್. ನಾವೇನ್ ಮಾಡ್ತಿದ್ವಿ ಕೇಳಿದ್ರೆ ಎಲ್ಲ ವರ್ಕ್ ಗಳನ್ನ ನೋಡ್ತಿದ್ವಿ, ಫೈಲ್ ನೋಡ್ತಿದ್ವಿ. ನಿಮ್ಗೆ ಗೊತ್ತಿರ್ಬೋದು ಇವರೆಲ್ಲ ಎಷ್ಟಕ್ಕೆ ಬರ್ತಾರಪ್ಪ ಅಂತ ಅನಿಸ್ತಿತ್ತು ನಿಮ್ಗೂ, ನೀವು ನೋಡಿರ್ಬೋದು. ಈಗ ನಮ್ಗೆ ಏನ್ ಕೊಡ್ತಾರೆ ಅಂದ್ರೆ 2 ದಿವಸದಲ್ಲಿ 3 ಯೋಜನೆಗೂ ವರ್ಕ್ ನೋಡ್ಬೇಕು, ಮತ್ತೆ ಫೈಲ್ ನೋಡ್ಬೇಕು, ರಿಪೋರ್ಟ್ ರೆಡಿ ಮಾಡ್ಬೇಕು, ಇವತ್ತು ಸಭೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸ್ಟಾಪ್ ಇಲ್ಲ, 2 ಜನ ಕೊಟ್ಟಿದ್ದಾರೆ ವಿಆರ್ಪಿಗಳನ್ನ. ನಾನು ಸ್ವಲ್ಪ ನನ್ನ ದುಡ್ಡಿಂದ ಒಬ್ಬರನ್ನ ಇಟ್ಕೊಳ್ಳಿ, ಅದು ಮತ್ತೆ ಇವತ್ತು ಅವ್ರ ಸಭೆ ಇಬ್ಬರನ್ನೇ ಅಷ್ಟೇ 2 ದಿನ ಅವರಿಗೆ ಹಾಕೊಡ್ಬೇಕಷ್ಟೇ. ನಾವ್ ಏನಾಗಿತ್ತು ಅಂದ್ರೆ ಕೋಟಿ ಅನುದಾನ ವರ್ಕ್ ಅನ್ನ ನಾನೇ ನೋಡಿದೆ ಅಂತ ಹೇಳಿದ್ವಿ. ಇವ್ರು ಮಧು ಅವ್ರು ಕರ್ಕೊಂಡು ಹೋಗಿದ್ದಾರೆ ನನ್ನ, ಅಷ್ಟು ಕರ್ಕೊಂಡು ಹೋದ್ರು. ಕೈರಾಮಕ್ಕಿ ದೂರ ಆಗ್ತದೆ, ಮತ್ತೆ ನಂಗೆ 15 ಫೈನಾನ್ಸ್ ಇಂದ ನೋಡೋದಿತ್ತು ಅನ್ನೋ ದೃಷ್ಟಿಯಿಂದ ಕೈರಾಮಕ್ಕಿ ಅಂದ್ಬಿಟ್ಟು ಆ ಅಂಗನವಾಡಿ ಬಾಯರನ್ನ ಕನ್ಸಲ್ಟ್ ಮಾಡಿ ಅವ್ರು ಇಲ್ಲಿ ಬಂದಿದ್ರು. ಪಾಪ ಅವ್ರಿಗೆ ಆವಾಗ ಅವ್ರು ಏನ್ರು ಇಲ್ಲ. ಮತ್ತೆ ಮೇಡಮ್ ಅದು ಕಡೆ ಬಂದು ಹಳೆ ಒಂದು ಫೋಟೋ ಕಳಿಸಿದ್ರು, ಇದೆಲ್ಲ ಹಾಗಾದ್ರೆ ನಿಮ್ದು ಮಾಡ್ಲಿಲ್ಲ ಕೆಲಸ ಅಂತ. ನಾವಿದ್ರೆ ಇಲ್ಲ ಮೇಡಮ್ ಅದು ಹಳೆ ಫೋಟೋ ಮತ್ತೊಂದು ಕಳ್ಸಿರಂತ ಕಳ್ಸಿದ್ರು. ನನ್ನ ಮೊಬೈಲ್ ಅಲ್ಲಿ ಇದೆ. ದೂರಿಲ್ಲ, ಉಳವತ್ತಿಗಿಂತ ದೂರಿಲ್ಲ. ಆದ್ರೆ ಆಗಿದೆ. ನೀವು ಬೇಕಾದ್ರೆ ನೋಡ್ಲಿಕ್ಕೆ ಹೋದಾಗ ಇದು ಆಗಿರೋದನ್ನು ನೋಡ್ಬೇಕು ಇತ್ತು, ಆಗದೆ ಇರೋದೊಂದು ಕಾಣ್ತಿತ್ತು ಮೇಡಮ್. ಅಲ್ಲಲ್ಲ ಸರ್, ಒಂದು ವಿಷಯ ಎಲ್ಲ ನೀವ್ ಹೇಳ್ತೀರಿ 12 ನೋಡಿ ಅಂತ, ನಮ್ಗೆ ಆಗ್ಬೇಕಲ್ಲ, ಟೈಮ್ ಇರ್ಬೇಕಲ್ಲ. ನಮ್ದು ಗೋಡೆ ಸುಣ್ಣ ಬಣ್ಣ ನೋಡಿದ್ದೆ ನನಗೆ ಬೆಳಗಾವ್ ಟ್ರೈನಿಂಗ್ ಹೋಗಿದೆ. ಈ ಶಾಲೆಯ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ 2 ಶೌಚಾಲಯಗಳಿಗೆ ಕಬ್ಬಿಣದ ಬಾಗಿಲುಗಳು, ವಿದ್ಯುದೀಕರಣ, ಸುಣ್ಣು ಬಣ್ಣ ಮತ್ತು ಅಲ್ಯೂಮಿನಿಯಂ ವೆಂಟಿಲೇಟರ್ಗಳನ್ನು ಅಳವಡಿಸುವುದು. ಖರ್ಚಾದ ಮೊತ್ತ 3,20,000. ಇದು ನೋಡಿದ್ದೀರಾ? ಯಾವ ಶಾಲೆ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ APSC ಪ್ರಾಥಮಿಕ ಶಾಲೆ. ಯಾವುದಕ್ಕೆ? APSC ಶಾಲೆಯ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ 2 ಶೌಚಾಲಯಗಳಿಗೆ ಕಬ್ಬಿಣದ ಬಾಗಿಲು, ವಿದ್ಯುದೀಕರಣ, ಸುಣ್ಣ ಬಣ್ಣ ಮತ್ತು ಅಲ್ಯೂಮಿನಿಯಂ ವೆಂಟಿಲೇಟರ್ಗಳನ್ನು ಮಾಡುವುದು. ಈಗ ಹೊಸ ಬಿಲ್ಡಿಂಗ್ ಕಟ್ಟಿದವನಿಗೆ ಅದು ಡೋರ್ ಏನಿಲ್ಲ ಆಗಿತ್ತ ಅಥವಾ ಇದು ಎಕ್ಸ್ಟ್ರಾ ಮಾಡಿದ್ದ ಅಥವಾ ಏನು ನನಗೆ ಅರ್ಥ ಆಗಲಿಲ್ಲ. ಈಗ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡಿದವನಿಗೆ ಈ ಡೋರ್ ಎಸ್ಟಿಮೇಟ್ ಅಲ್ಲಿ ಇಲ್ಲ ಆಗಿತ್ತ? ಅಲ್ಲ ನನಗೆ ಕೇಳೋದು ಮೇಡಮ್, ಹೇಗೆ ಅಂತ ಹೇಳಿದ್ರೆ ಅದು ಅಲ್ಲ ಹಾಗೆ ಇರ್ಬೋದು. ಆ ಬಿಲ್ಡಿಂಗ್ ಆದಂತ ಪ್ರತಿಕ್ರಿಯೆಗೆ ಆ ಎಸ್ಟಿಮೇಟ್ ನಲ್ಲಿ ಆ ಡೋರು ಇಲ್ಲ ಆಗಿತ್ತ ಏನಂತ ಗೊತ್ತಿಲ್ಲ. ಈಗ ಅವನು ಎಸ್ಟಿಮೇಟ್ ಅಲ್ಲಿ ನೋಡ್ಬೇಕಾಯ್ತು ಮೇಡಮ್.
ಅವನ ಎಸ್ಟಿಮೇಟ್ ಅಲ್ಲಿ ಆ ಡೋರ್ ಇಲ್ಲ ಅಂತ ಹೇಳಿದ್ರೆ ಈ ಡೋರು ಬೇರೆ ಯಾವ್ದಾದ್ರು ಇದೆ ಅಂತ ಹಾಕಿ ಹೌದಾಯ್ತು. ಈ ಕೆಲಸ ವರ್ಕ್ ಯಾರು ಮಾಡಿದವರು ಹೇಳಿ ನೋಡುವ. ಪ್ರದೀಪ್ ನಾಯ್ಕ್. ರವಿ ಗಿರಿಯಾ ನಾಯ್ಕ್ ಅಂತ ಹೇಳಿದ್ರೆ ಇದು ಈ ಊರಲ್ಲೇ ಸಂಬಂಧಪಟ್ಟವ್ರ ಏನಂತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಬಿಲ್ಡಿಂಗು ಕೋಟಿಗಟ್ಟಲೆ ರೂಪಾಯಿ ಬಿಲ್ಡಿಂಗ್ ಆದಾಗ ಆ ಡೋರ್ ಅದ್ರ ಎಸ್ಟಿಮೇಟ್ ಅಲ್ಲಿ ಇಲ್ಲ ಆಗಿತ್ತ ಅರ್ಥ ಆಗ್ತಾ ಇಲ್ಲ. ಓಪನ್ ಆಗಿ ಇರುವಂತ ಟಾಯ್ಲೆಟ್ ಆಗಿತ್ತ ಹೊಸ ಬಿಲ್ಡಿಂಗ್ ಹೀಗಾಗಿತ್ತು. ನಾವು ಅಲ್ಲಿ ಸ್ಪಾಟಿಗೆ ಹೋದಾಗ ನಾವು ಟೀಚರ್ಸ್ ಅನ್ನ ಕರೆದ್ವಿ, ಹೆಡ್ ಮಾಸ್ಟರ್ ಅನ್ನ ಕರೆದ್ವಿ, ಬರ್ಲಿಕ್ಕೆ ಲೇಟ್ ಮಾಡಿದ್ರು, ನಿಂತ್ವಿ. ಮತ್ತೆ ಅವ್ರಿಗೆ ಆಗ ಕಾದ್ವಿ, ಮತ್ತು ಬರ್ಲಿಲ್ಲ. ಆವಾಗ ನಾವಿಲ್ಲಿ ಒಡಿಟಿಗೆ ಬಂದಿದ್ದೇವೆ, ಸ್ವಲ್ಪ ನಮ್ಗೆ ಮಾಹಿತಿ ಕೊಡ್ರಿ ನೀವು ಅಂತ ಕರೆದಾಗ ಅವ್ರು ಬಂದ್ರು. ಬಂದಾಗ ಏನ್ ಹೇಳಿದ್ರೆ, ನಮ್ಗಂತೂ ಈ ಕಟ್ಟಡ ಆಗ್ಬೇಕಾದ್ರೆ ಇವೆಲ್ಲ ಆಗಿತ್ತು. ಈಗ ನೀವು ಹೇಳಿದ್ದು ಅಷ್ಟು ಹೊಸ ಬಿಲ್ಡಿಂಗ್ ಹೊಸ ಬಿಲ್ಡಿಂಗು ಆ ಕಬ್ಬಿಣದನ್ನ ಡೋರ್ ಮಾಡಿದಾರಲ್ಲ ಅದು ಹಾಗಾದ್ರೆ ಅವ್ರಿಗೆ ಎಸ್ಟಿಮೇಟ್ ಅಲ್ಲಿ ಇಲ್ಲ. ಹಾಗಾದ್ರೆ ಓಪನ್ ಆಗಿ ಟಾಯ್ಲೆಟ್ಗಳನ್ನ ಇಟ್ಟಿದ್ರ ಅವ್ರು ಹಾಗಾದ್ರೆ ನನ್ಗೆ ಗೊತ್ತಿಲ್ಲ. ಅವ್ರೇನ್ ಹೇಳ್ತಾರೆ ಆವಾಗ್ಲೇ ಆಗಿತ್ತಿದೆಲ್ಲ ಮೊದ್ಲೇ ಮಾಡಿದ್ದಾರೆ, ಈ ಕಟ್ಟಡ ಕಟ್ಟಿದವರು ಇದನ್ನ ಮಾಡಿದ್ದಾರೆ ಅಂತ ನಮ್ಗೆ ಹೇಳಿದ್ದಾರೆ. ಅಲ್ಲಲ್ಲ ನಮ್ಗೆ ಏನಂತ ಹೇಳಿ ನಮ್ಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದಾಗಿ ಈ ಕೆಲಸದಲ್ಲೇ ಹೋಗ್ಬೇಕು. ಇತ್ತಲ್ಲ ನಾವು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕ್ಲೀನ್ ಅಲ್ಲ, ಫಸ್ಟ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಹೌದು. ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಕಟ್ತಾ ಇದ್ರು ನಾವು. ಅಂದ್ರೆ ಅದನ್ನ ಟೆಂಡರ್ ವರ್ಕ್ ಅವ್ರು ಇಂಪ್ರೂವ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ವರ್ಕ್ ನಡೆಯುವಾಗ ನಡೀತಾ ಹೋಗಿದೆ. ಅಲ್ಲಿ ಶಾಲೆಗಳಿಗೆ ಅಂದ್ರೆ ನಾವೇನ್ ಮೇನು ಪಂಚಾಯತ್ ಸಂಬಂಧಪಟ್ಟದಾದ್ರೆ ಪಿಡಿ ಅವರಿಗೆ ಸಂಬಂಧಪಟ್ಟ ಪಂಚಾಯತ್ ಅವ್ರು ಇವ್ರಿಗೆ ಕೇಳ್ತೇವೆ. ಶಾಲೆಗೆ ಸಂಬಂಧಪಟ್ಟ ಶಾಲೆ ಹೆಡ್ ಮಾಸ್ಟರ್ ಇದ್ದಾರೆ. ಫಸ್ಟ್ ಏನು ನಾವೇ ಮಾಡಿದ್ವಿ ಈ ಬಿಲ್ಡಿಂಗ್ ಆದಾಗ್ಲೇ ಈಗ ಅದು ತಾಲೂಕ್ ಪಂಚಾಯತಿಯಿಂದ ಬಂದಿದ್ದಲ್ಲ, ಅದು ತಾಲೂಕ್ ಪಂಚಾಯತಿ ಇಂಜಿನಿಯರ್ ಯಾರು ಗುನಿಗೆ ಅವರ. ಈಗ ಗುನಿಗೆ ಅವರಿಗೆ ವಿಚಾರಿಸಬೇಕಾಯ್ತು, ಅಷ್ಟು ಕೋಟಿಗಟ್ಟಲೆ ರೂಪಾಯಿ ಬಿಲ್ಡಿಂಗ್ ಆದಾಗ ಆ ಡೋರ್ ನಿಮ್ ತಾಲೂಕ್ ಪಂಚಾಯತಿಯಲ್ಲಿ ಹಾಕ್ಬೋದಾಯ್ತಾ ಏನಂತ ಅಲ್ಲ ಮೇಡಮ್. ಯಾಕಂತ ಹೇಳಿದ್ರೆ ಅವರಿಗೆ ಅವಲಕ್ಕಲ್ಲ ಟಾಯ್ಲೆಟಿಗೂ ಡೋರ್ ಇದೆ ಎಸ್ಟಿಮೇಟ್ ಆಗಿತ್ತಾ ಹಾಗಾದ್ರೆ? ಟಾಯ್ಲೆಟ್ಗೆ ಡೋರ್ ಅಲ್ವಾ ಮೇಡಮ್ ಅದು? ಹಾಗಾದ್ರೆ ಎಸ್ಟಿಮೇಟ್ಗೆ ಟಾಯ್ಲೆಟ್ಗೆ ಡೋರ್ ಇದೆ ಎಸ್ಟಿಮೇಟ್ ಮಾಡ್ತಾರೆ ಅವರು. ಡೋರ್ ಹಾಕಿದ್ದಾರೆ, ಡೋರ್ ಹಾಕಿದ್ದಾರೆ. ನಮ್ ಪ್ರಕಾರವಾಗಿ ಆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅವನು ಎಸ್ಟಿಮೇಟ್ ನಿಂದಲೇ ಮಾಡಿದ್ದಾನೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಅಂದಾಗ ಇಲ್ಲಿ ಎಕ್ಸ್ಟ್ರಾ ಮತ್ತೆ ಹೆಸರು ಬಂತು ಅಂತ ಹೇಳಿದ್ರೆ ಅದು ಹೇಗೆ ಬಂತು? ನಾನು ಅಲ್ಲಿ ಟೀಚರ್ಸ್ ಅವರನ್ನು ಕರ್ಕೊಂಡು ನಾನು ಸಹಿತ ಅಲ್ಲ ಅವ್ರಿಗೆ ಗೊತ್ತಿಲ್ಲ ಮೇಡಮ್, ಟೀಚರ್ಸ್ ಅವ್ರ ಕೆಲಸ ನಡೀತಾ ಇರ್ತದೆ. ಅವ್ರಿಗೆ ಯಾವ ಇಲ್ಲ ಸರ್, ಒಂದು ವಿಷಯ ಈಗ ಪಂಚಾಯತ್ ಈ ಒಂದು ಕೆಲಸ ನಡೀತಾ ಇದೆ, ಈ ಪಂಚಾಯತ್ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಶಾಲೆಯವರಿಗೆ ಗೊತ್ತಿರ್ಬೇಕು ಮೇಡಮ್. ಹೌದಾ, ಎಸ್ಟಿಮೇಟ್ಗಳು ಕಾಪಿಗಳು ಶಾಲೆಯವರಿಗೆ ನೀಡಬೇಕಲ್ಲ ಮೇಡಮ್? ಈಗ ನಮ್ಮದೇ ನಾವು ಬೇರೆ ಕಡೆ ಇನ್ನೊಂದು ಕೆಲಸ ಮಾಡ್ತಾರೆ. ಒಂದು ಶಾಲೆ ಅಂದ್ರೆ ಶಾಲೆ ಶಿಕ್ಷಕರ ಮನೆ, ಪಂಚಾಯತ್ ಅಂದ್ರೆ ಪಿಡಿಒಗೆ ಸಂಬಂಧಿಸಿದ ತಮ್ಮ ಮನೆ ಅಲ್ವಾ? ಹೌದು, ಹೋಗ್ತೀರಾ ಅದನ್ನ? ಆವಾಗ ಎಲ್ಲರೂ ಸಿಗಿಸಬೇಕಲ್ಲ. ಏನಂದ್ರೆ ಶಿಕ್ಷಕರಿಗೆ ಗೊತ್ತಿರುವುದಿಲ್ಲ ಅಂತ ಹೇಳ್ಕೊಳ್ತಲ್ಲ ಸರ್. ಎಸ್ಟಿಮೇಟ್ ತಗೊಂಡಿದ್ ನಾವ ಯಾರು ಆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಟಾಯ್ಲೆಟ್ ಡೋರ್ ಇದೆ ಎಸ್ಟಿಮೇಟ್ ಬಂದಿತ್ತ. ಹಾಗಾದ್ರೆ ಇದ್ಯಾಕೆ ಇಲ್ಲಿ ದೊಡ್ಡ ಬಿಲ್ಡಿಂಗ್ ರಾಜ್ಯ ಮಟ್ಟದಲ್ಲಿಂದ ಬರುವಾಗ ತಾಲೂಕು ಪಂಚಾಯತ್ ಇದೆ ಯಾಕೆ ಡೋರ್ ಬಂತು ಅನ್ನೋದು ನಮ್ಮ ವಿಚಾರ. ಏನಂತಾರೆ 3 ಫುಟ್ ಹಾದಿ ಬಿಟ್ಕೊಡ್ತಿ ಅಂತಾರೆ. ನಾನೇ ನಂದೆ ಅಟ್ಲೀಸ್ಟ್ ಒಂದು 8 ಫುಟ್ ಆಗ್ಬಿಟ್ಟು ಇಟ್ಕೊಡಿ. ನೋಡಿ ನೀವು ಅವ್ರು ಕನ್ವಿನ್ಸ್ ಮಾಡೋದು ನಾವು ಹಾಕೊಡ್ತೇವೆ. ಫಂಡ್ ಇದ್ದೇ ಇರ್ತಿದೆ, ಎಸ್ ಸಿ ಫಂಡ್. ನರೇಗಾದಿಂದ ಸಮುದಾಯ ಕಾಮಗಾರಿಗಳು, ಹಿರಿಯ ಪ್ರಾಥಮಿಕ ಶಾಲೆ ಸರಳಬೆಲೆ ಕಾಂಪೌಂಡ್ ಗೋಡೆ ನಿರ್ಮಾಣ, ವೆಚ್ಚದ ಮೊತ್ತ 75,480. ಸರಳಬೆಲೆ ಹೋಗುವಾಗ ನೀರಿನ ಕಾಲುವೆಗೆ ಪಿಚಿಂಗ್ ನಿರ್ಮಾಣ 23,310. ಚಿನ್ನಾಮುವೆ ಹಳ್ಳದ 3 ಕೆರೆಗೂ ಪಿಚಿಂಗ್ ದುರಸ್ತಿ ಮಾಡಿದ್ದು 18,130. ಅಫ್ಸೂರ್ ಮೋಹನ್ ಗೋವಿಂದ್ ನಾಯ್ಕ್ ಇವರ ಜಮೀನಿನ ಹತ್ತಿರ ಇರುವ ಹಳ್ಳದ 3 ಕೆರೆಗೂ ದುರಸ್ತಿ ಮಾಡಿದ್ದು 13,000. ಮಾರುಗದ್ದೆ ವಿಷ್ಣುಗುಂಡ ಇವರ ಜಮೀನಿನ ಹತ್ತಿರ ಕಾಲುವೆ ಹೂಳೆತ್ತಿ ಸುಧಾರಣೆ ಮಾಡಿದ್ದು 18,870. ಮಾರುಗದ್ದೆ ಅರ್ಕುಮಡ್ನಿಂದ ತುಳಸಳ್ಳಿ ಮಕ್ಕಿಗದ್ದೆಯವರೆಗೆ ನೀರಿನ ಕಾಲುವೆ ಹೂಳೆತ್ತುವುದು 22,940. ಅಫ್ಸೂರು ಕ್ಯಾಂಟಿ ಬೀಟಿನ ನೀರಿನ ಕಾಲುವೆ ಹೂಳೆತ್ತುವುದು 48,580.
ಅಡ್ಲೂರು ಕೋಣಮೂಲೆ ಮಾಸ್ತಿ ಮಂಡಲ ಅಡ್ಗೋಡೆ ಅಶೋಕ್ ದೇವರ ನಾಯಕ ಜಮೀನಿನ ಮೇಲೆ ಕಾಲುವೆ ಕೊಳೆಯುವುದು 26,100. ಒಟ್ಟು ಸಮುದಾಯ ಕಾಮಗಾರಿಗಳು ಹನ್ನೊಂದಾಗಿದೆ. ಗ್ರಾಮ ಪಂಚಾಯತಿಯಿಂದ ಒಟ್ಟು 78 ವರ್ಕ್ ಆಗಿದೆ. ದನದ ಕೊಟ್ಟಿಗೆ 18 ಆಗಿದೆ. ಮನೆ 26, ಅಲ್ಪಾಳದ ಬಾವಿ 12, ಬಚ್ಚಲ ಗುಂಡಿ 11. ತೋಟಗಾರಿಕೆ ಇಲಾಖೆಯಿಂದ 4 ಕಾಮಗಾರಿಗಳಾಗಿದೆ. ಅರಣ್ಯ ಇಲಾಖೆಯಿಂದ 1 ಆಗಿದೆ. ಒಟ್ಟು ಕೂಲಿ ವೆಚ್ಚ 9,51,119. ಒಟ್ಟು ಸಾಮಗ್ರಿ ವೆಚ್ಚ 25,91,466 ರೂಪಾಯಿ ಖರ್ಚಾಗಿದೆ. 40 ಮೇಂಟೈನ್ ಮಾಡ್ಬೇಕಂತ 40 ಎಲ್ಲೂ ಆಗ್ತಾ ಇಲ್ಲ. ಜೀರಾ ಅಂತ ಅಂತ ಹೇಳೋದು ಈಗ ಜುಲೈ 1ರಿಂದ ವಿಧಿ ಗ್ರಾಮ ಅಂತ ಹೇಳಿ ಹೊಸ ಹೆಸರಿನ ಮೂಲಕ ಅದೇ ಸೇಮ್ ಹಳೆಯ ಯೋಜನೆನೇ ಬಟ್ ಸ್ವಲ್ಪ ಚೇಂಜಸ್ ಆಗಿ ಬರ್ತಾ ಇದೆ. ಅದು ಅಂದರೆ ಈಗ ನರೇಗಾದಲ್ಲಿ ಯಾವ ಥರ ಅಂದರೆ 100 ಡೇಸ್, ಇದು 125 ಡೇಸ್. ಮತ್ತು ಅದು ಏನಾಗಿತ್ತು ಅಂದರೆ ಅದರ ಮುಖ್ಯ ಉದ್ದೇಶ ಅಂದರೆ ನಮ್ಮ ಕೆಲಸ ದುಡಿಯುವ ಕೈಗಳಿಗೆ ಕೆಲಸ ಏನಿತ್ತು ಅದಾಗಿತ್ತು. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಪಂಚಾಯಿತಿ ಅಂದರೆ ಸರ್ವಮುಖವಾಗಿ ಒಂದು ಇದಾಗಬೇಕು, ಬೆಳವಣಿಗೆ ಆಗಲಿಕ್ಕೆ ಏನೇನು ಅಂದರೆ ಈಗ ಎಲ್ಲ ಬೇರೆ ಬೇರೆ ಅಂದರೆ ವರ್ಕಿಗೂ ಅಂದರೆ ಮೊದಲೇ ಆಗಿದ್ದರೆ ನಮಗೆ ದುಡಿಯೋರಿಗೆ ಕೆಲಸ ಕೊಡೋದು, ಈ ಹೂಳೆತ್ತುದು ಇಂಥ ವರ್ಕಿಗೆಲ್ಲ. ಬಟ್ ಈ ಹೂಳೆತ್ತುದನ್ನು ಸಂಪೂರ್ಣವಾಗಿ ತಿಂದಿದ್ದಾರೆ. ವಿಮಿ ಗ್ರಾಮದಲ್ಲಿ ಇದಿಲ್ಲ, ಹೂಳೆತ್ತು ವರ್ಕ್ ಯಾವುದೂ ಇಲ್ಲ. ಬಟ್ ಅದರ ಬದಲಾಗಿ ಅದೇ ಹೆಸರಿನಲ್ಲಿ ಪಿಚ್ಚಿಂಗು ಆ ಥರದ್ದೆಲ್ಲ ಮಾಡ್ತಾರೆ. ಜೊತೆಯಲ್ಲಿ ಅಸೆಟ್ ಕ್ರಿಯೇಟ್ ಆಗುವಂಥದ್ದು ಅಂದರೆ ನಮ್ಮ ಪಂಚಾಯಿತಿಯ ಒಂದು ಎಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ದೃಷ್ಟಿಯಿಂದ ಅದು ಒಂದು ಗಟ್ಟಿಯಾಗಲಿಕ್ಕೆ ಏನು ಇದು ಮಾಡಬೇಕು ಅದನ್ನು ಮಾಡಬೇಕು. ಅದಕ್ಕೆ ವಿಕಸಿತ ಭಾರತ ರೋಜಗಾರ್ ಮತ್ತು ಆಜೀವಿಕಾ ಮಿಷನ್ ಅಂದರೆ ಎಲ್ಲ ಫುಲ್ ಅದರ ಒಂದು ಇದಾಗಲಿಕ್ಕೆ ಪ್ಲ್ಯಾನ್ ಮಾಡುತ್ತೆ. ಸೊ ಇದರ 125 ವೇಜ್ ರೇಟ್ಗಳನ್ನು ಈಗ ನೆಕ್ಸ್ಟ್ ಯಾವ ಥರ ಆಗುತ್ತೆ ಅಂತ ಹೇಳ್ತಾರೆ, ಇನ್ನೂ ಬಂದಿಲ್ಲ. ಬಟ್ ಅದರ ಜೊತೆಲಿ ನಮ್ಮಲ್ಲಿ ಬೇಕಾದಂಥ ಈಗ ಕಂಪೌಂಡ್ಗಳನ್ನು ಎಲ್ಲ ಅವಾಗ ಮುಂದೆ ಶಾಲೆಗೆ ಅಷ್ಟೇ ಇತ್ತು. ಈಗ ಶಾಲೆ ಬಿಟ್ಟು ಬೇರೆ ಬೇರೆ ಸರ್ಕಾರಿ ಕಚೇರಿಗಳಿಗೂ ಕಂಪೌಂಡ್ ಅಂತ ಮಾಡುವಂಥದ್ದು, ಆಸ್ತಿಗಳ ರಕ್ಷಣೆಗೆ. ಮತ್ತು SHG ಶೆಡ್ ಥರ ಕಲ್ಯಾಣ ಮಂಟಪಗಳನ್ನಾಗಲಿ ಅಥವಾ ಜಲಜೀವನ ಮಷಿನ್ ಯೋಜನೆಗೆ ದುರಸ್ತಿ ಕಾರ್ಯ ಮಾಡುವಂಥದ್ದು, ಈ ಥರ ಸಾಕಷ್ಟು ಇದನ್ನು ಆ್ಯಡ್ ಮಾಡಿದ್ದಾರೆ. ಈ ವೈಯಕ್ತಿಕ ಇದನ್ನೆಲ್ಲ ಅದರಲ್ಲಿ ಇವತ್ತು 318 ವರ್ಕ್ಗಳನ್ನು ಸೇರಿಸಿದ್ದಾರೆ. ಮೊದಲೇ 266 ಇತ್ತು, ಈಗ 318 ವರ್ಕನ್ನು. ಅದರಲ್ಲಿರುವಂಥ 154 ವರ್ಕನ್ನು ತೆಗೆದಿದ್ದಾರೆ. 164 ವರ್ಕು ಹೊಸ ವರ್ಕ್ ಆ್ಯಡ್ ಮಾಡಿದ್ದಾರೆ. 150 ವರ್ಕನ್ನು ತೆಗೆದು ಅದರ ಹಳೆಯದನ್ನು 150 ಇಟ್ಕೊಂಡಿದ್ದಾರೆ ನರೇಗಾದಲ್ಲಿ. ಒಟ್ಟು 318 ವರ್ಕನ್ನು ಆ್ಯಡ್ ಮಾಡಿದ್ದಾರೆ. ಸೊ ಈ ಥರ ಇನ್ನೂ ಅದು ಸರಿಯಾದ SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಈಗ ರೆಡಿ ಆಗ್ತಾ ಇದೆ. ಇನ್ನೂ ಬಂದಿಲ್ಲ ಗೌರ್ಮೆಂಟ್ ಇಲ್ಲದಿಂದ. ಬಂದದ್ದೇ ನಾವು ಅದನ್ನು ಇನ್ಫಾರ್ಮ್ ಮಾಡ್ತಾರೆ. ಯಾವ ಥರ ಇದೆ? 60-40 ಅಂದರೆ 60-40 ಸ್ಟೇಟ್ 40%. ನರೇಗಾದಲ್ಲಿ ಯಾವ ರೀತಿ ಇತ್ತು? 90-10 ಇತ್ತು. 100% ಲೇಬರ್ದು ಫುಲ್ ಕೊಡ್ತಿದ್ರು ಅವರೆಲ್ಲ. 90 75-25 ಮಟೀರಿಯಲ್ 75% ಇದರಲ್ಲಿ ಈಗ 60% ಇವರು 40% ರಾಜ್ಯ ಸರ್ಕಾರ. ಅದಕ್ಕೋಸ್ಕರ 5,800 ನಾರ್ಮಲ್ ಅಲೋಕೇಶನ್ ಮಾಡಿದ್ದಾರೆ. ಅಂದರೆ 5,800 ಅದಕ್ಕೆ ಸರಿಯಾಗಿ ರಾಜ್ಯ ಸರ್ಕಾರ ಇಷ್ಟು ಹಾಕಬೇಕು, ಈ ಥರ ಎಲ್ಲ ಇದೆ. ಅದು ಈಗ ಅದ್ರ ಬಗ್ಗೆ ಇನ್ನೂ ಸರಿಯಾದ ಡೀಟೇಲ್ಗಳು ಇನ್ನೂ ಬಂದಿಲ್ಲ, ಮುಂದೊಂದು ದಿವಸದಲ್ಲಿ ಬರ್ಬೋದು. ಬಟ್ ಆದರೆ ಜುಲೈ 1ರಿಂದ ಈಗ ಯಾವುದೇ ವರ್ಕು ಯಾವ್ಯಾವುದು ಬಿಟ್ಟೋಗಿದೆ ಅಂಥ ವರ್ಕು ಮತ್ತು ಯಾವ್ದಾದ್ರು ಮಟೀರಿಯಲ್ ಹಾಕುವಂಥದ್ದು ಅದೆಲ್ಲ ಈಗ 30 ನಾಳೆ ಒಳಗೆ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೇ ಆ ಥರ ಇದ್ರು. ಮತ್ತೆ ಆ ಥರ ಈ ಕೊಟ್ಟಿಗೆ ಇದೆಲ್ಲ ಹೆಚ್ಚಾಗಿ ಇದರಲ್ಲೂ ಅಷ್ಟು ಮುಂದುವರಿಬೋದು, ಅದಕ್ಕೇನು ಸಮಸ್ಯೆ ಇಲ್ಲ. ಮ್ಯಾಕ್ಸಿಮಮ್ ಮೊದಲು ನಾನು ಸದ್ಯಕ್ಕೆ ಆಗಲಿಲ್ಲ, ಫೆಬ್ರವರಿಯಿಂದ ಆಗಲಿಲ್ಲ. ಹೋದ ಫೆಬ್ರವರಿ ಯಾಕೆ ಆಗ್ತಿದೆ? ಬಂದಿಲ್ಲ. ಕೇಂದ್ರ ಸರ್ಕಾರದಿಂದ ಬೇರೆ ಇವತ್ತು ಟೋಟಲ್ ಏನಾಗಿದೆ, ಎಷ್ಟೋ ಜನ ಸಾಲ ಸೂಲ ಮಾಡ್ಕೊಂಡು ಕೊಟ್ಟಿದ್ದಾರೆ, ಕೆಲಸ ಕಂಪ್ಲೀಟ್ ಮಾಡಿದ್ದಾರೆ. ಅವ್ರದ್ದು ಏನು ನಿಮ್ಮ ಕೆಲಸ ಎಲ್ಲ ಆಗಿದೆ, ಅದು ಬಿಲ್ ಮಾತ್ರ 2,000 ಕೊಟ್ಟಿಬೇಕು. ಈಗ ಎಟ್ ಎ ಟೈಮು ಕ್ಲಿಯರ್ ಮಾಡಲಿಕ್ಕೆ ಆಲ್ ಡ್ಯೂಸ್ ಕ್ಲಿಯರ್ ಮಾಡಲಿಕ್ಕೆ 2,000 crores ಬೇಕು. ಪಾಪ ಎಲ್ಲರೂ ಸಾಲ ತಂದ್ರೆ ಈಗ 200 ಕೋಟಿ ಒಂದೇ ಸರಿ ಆಯಿತು. ಈಗ ರೆಡಿ ಆಗ್ತಾ ಇದೆ ಫೈಲ್ಸ್ ಎಲ್ಲ, ಈಗ ಖರ್ಚಾಗ್ತಾ ಇದೆ 200 ಕೋಟಿ. ಮತ್ತೆ ಅದೊಂದು 2-3 ಹಂತದಲ್ಲಿ ಕ್ಲಿಯರ್ ಆಗ್ಬೋದು. ಒಂದು ಹಂತದಲ್ಲಿ ಕ್ಲಿಯರ್ ಆಗೋ ಡೌಟ್ ಇದೆ. ಸೊ ಮೇಡಮ್ ಅವರು ಬಂದು ಕೂತ್ಕೊಂಡು ಪಾಪ ಈಗ ಬರುವುದೇ ಪಾಪ ಈ ಜನ ನಾನು ತಿಳಿದಂಗೆ
ಒಂದು ತೋಟ ಮಾಡ್ಕೊಂಡು ಹಿಂಗಾಗಿ ಜೀವನ ಮಾಡುವಂತ ಒಂದು ಹೆಣ್ಮಗಳು. ಹಂಗಾಗಿ ಅವ್ರಿಗೆ ಒಂದು ಯೋಗ್ಯ ಸ್ಥಾನ ಇವತ್ತು ನಂಗೆ ಸಿಕ್ತು ಅಂತ ಖುಷಿ ಆಗದೆ. ಆದ್ರೆ ಯಾರೋ ಒಂದು ಎಬ್ಸೆನ್ಸಿ ಯಾರಿಗೂ ಒಂದು ಅವಕಾಶ ಆಗ್ತದೆ ಅನ್ನೋದು ಇವತ್ತಿನ ಸಭೆಯಿಂದ ನನಗೆ ಸಿಕ್ಕದ ಒಂದು ಸಂದೇಶ. ಅಂದ್ರೆ ಯಾರೋ ಒಬ್ಬರು ಗೈರಾದ ಅಂದ್ರೆ ಮತ್ತೊಬ್ಬರಿಗೇನೋ ಒಂದು ಅವಕಾಶ ಇರ್ತದೆ ಅನ್ನೋದು ನನಗೆ ಭಾವನೆ. ಹಂಗಾಗಿ ಅವ್ರು ಏನಾದ್ರೂ ಒಂದು ಇಲ್ಲ ನಾವೆಲ್ಲ ಇದ್ದೀವಿ, ಯಾಕಂದ್ರೆ ನಾವು ಒಬ್ಬೊಬ್ರ ಬದುಕು ಒಂದೊಂದ್ ತರ ಇರ್ತದೆ. ತಾವು ಒಂದು ನರೇಗಾ ಯೋಜನೆ ಬಗ್ಗೆ ಅಥವಾ ಅದರಿಂದ ಏನಾದ್ರೂ ಬೆನಿಫಿಟ್ ತಗೊಂಡಿದ್ರೆ ಅಥವಾ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಒಂದು ಹೆಮ್ಮೆ ಅನ್ಸದೆ ಆ ಯೋಜನೆ ಬಗ್ಗೆ ಒಂದೆರಡು ಮಾತಿದ್ರೆ ಕೇಳ್ಬೋದು. ಈಗ ಹದ್ದಾರ ಇತ್ತು, ಅದೇ ಅಲ್ಲಿ ಮುಂದೆ ಆ ಕಡೆ ಇರೋದು. ಹದ್ದಾರಾದ್ರೆ ಏನು ಬಂದದೆ ಈಗ ಅಣ್ಣ ನೀವೀಗ ಕುರಿ ಇದು ಮಾಡಿದ್ರಲ್ಲ ಅದಕ್ಕೆ ಎಷ್ಟು ರೊಕ್ಕ ಖರ್ಚು ಮಾಡಿದ್ರಿ? 1,000 ಖರ್ಚು ಮಾಡಿ ಕಡೆ ತಂದು 21,000 ಕೊಟ್ಟು ಹೋಗ. ನೀವು ಗೌರ್ಮೆಂಟ್ ನಿಂದ ಸಿಕ್ಕದೆ ಗೌರ್ಮೆಂಟ್ ಮಾಡ್ಕೊಳ್ಳಿಲ್ಲ ಮಾಡ್ಕೊಡಿ. ಅವ್ರ ಉದ್ದೇಶ ಮಾಡ್ಕೊಡಿ. ಅದೇನ್ ಯಾಕೆಂದ್ರೆ ನಿಜವಾದ ಫಲಾನುಭವಿಗಳಿಗೆ ಸಿಗ್ಬೇಕು ನನ್ನ ಉದ್ದೇಶ. ನೋಡಿ ನಾನು ಏನ್ ಹೇಳ್ತೇನೆ ಅಂದ್ರೆ ಸುಮಾರು 10 ವರ್ಷದಿಂದ ನಾನು ಅಂಕೋಲ ತಾಲೂಕಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಉದ್ದೇಶ ನಾನು ಯಾವುದೇ ಇದನ್ನ ನೋಡಿ ಹೋಗುದು ನಿಜವಾದ ಫಲಾನುಭವಿಗಳಿಗೆ ಅದು ಸಿಗ್ಬೇಕು. ಅದು ಯಾವಾಗ ಆಗಿರ್ಲಿ. ಕೆಲವರು ಹೇಳ್ತಾರೆ ಖಾಲಿ ಜಾಗ ಕೊಟ್ಟಬೇಕು ಎಲ್ಲ ಕೇಳ್ತಾರೆ, ಹೌದು ಸರ್ಕಾರ. ಆದ್ರೆ ನಿಜವಾದ ಫಲಾನುಭವಿಗಳಿಗೆ ಸಿಗ್ತಾ ಇರೋದಿಲ್ಲ. ಯಾರ್ಯಾರೋ ಮಾಡ್ಕೊಂಡು ಹೋಗ್ತಾರೆ, ಏನೋ ಮಾಡ್ಕೊಂಡು ಹೋಗ್ತಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು ಸಾಮಾನ್ಯವಾಗಿ. ಈಗ ಅವ್ರು ಮೇಡಮ್ ಹೇಳಿದ್ರಲ್ಲ, ಅವ್ರು ನಿಜವಾದ ಫಲಾನುಭವಿಗಳು ಅವ್ರಿಗೆ ಒಟ್ಟ ಕುರಿ ಶೆಡ್ ಬರುವಂಗ ಮಾಡಿ ಅಷ್ಟೇ ನಾ ಹೇಳ್ಬೋದು. ಯಾಕೆಂದ್ರೆ ಎಷ್ಟೋ ಪಂಚಾಯತ್ನಲ್ಲಿ ಕುರಿ ಶೆಡ್ ಮಾಡ್ಕೊಡ್ತಾರೆ, ಕೋಳಿ ಶೆಡ್ ಮಾಡ್ಕೊಡ್ತಾರೆ, ಅವ್ರು ಕಟ್ಟಿಗೆ ತುಂಬಿಡ್ತಾರೆ, ಅಡಿಗೆ ಮಾಡ್ತಾರೆ, ಅಡಿಗೆ ರೂಮ್ ಮಾಡ್ಕೊಡ್ತಾರೆ. ಅದನ್ನೆಲ್ಲ ಮಾಡಿದ್ರೆ ಏನಿಲ್ಲ, ನಿಜವಾದ ಸಾಕಿದವರಿಗೆ ಬೆನಿಫಿಟ್ ಸಿಗ್ಬೇಕಲ್ಲ. ಅದೇ ಮೇನ್ ಉದ್ದೇಶ. ನಮ್ಮ ಉದ್ಯೋಗಾರ್ಥಿಯಲ್ಲಿ ಏನು ಉದ್ದೇಶ ಅಂದ್ರೆ ಬಡವರಿಗೆ ಹೆಲ್ಪ್ ಆಗ್ಬೇಕು. ಈಗ ನೋಡಿ ನಂಗೆ ನಮ್ಗೆ ತಗೊಂಡೆ ಅಷ್ಟು ಖುಷಿ ಆಯ್ತು ಮಾಡಿದ್ರೇನೋ ಅಂತ ಅನಿಸ್ತು ನನಗೆ ನಿಜವಾಗ ಹೇಳ್ಬೇಕಂತ. ಅದಕ್ಕೆ ದಯಮಾಡಿ ಏನ್ ಹೇಳಿದ್ರೆ ಅವ್ರಿಗೆ ಒಂದು ಕುರಿ ಶೆಡ್ ಅನ್ನ ಮಾಡ್ಕೊಡಿ. ನನ್ನ ಒಂದು ಈಗ ಎಲ್ಲರಿಗೂ ಇದರಲ್ಲಿ 318 ಕೋಳಿ ಶೆಡ್ ಮೋಸ್ಟ್ ಎಲ್ಲವರೆಗೂ ಇದು ನೋಡುವ ನಮ್ಗೆ ಯಾವ್ದು ಚಾಯ್ಸ್ ಆಗ್ತದೆ. ಎಲ್ರಿಗೂ ನಮಸ್ಕಾರ. ನಾನು ಮೊದಲನೇ ಬಾರಿಗೆ ಇಲ್ಲಿ ಸಾಮಾನ್ಯ ಗ್ರಾಮ ಸಭೆಯಲ್ಲಿ ಹಿಂದೆ ಕೂಡ ನೋಡಲಾಧಿಕಾರಿ ಅಟೆಂಡ್ ಆಗಿದ್ದೆ. ಆದ್ರೆ ಎಲ್ಲೂ ಕೂಡ ಇಷ್ಟೊಂದು ವಿಷಯಗಳು ಚರ್ಚೆಗೆ ಬಂದಿರಲಿಲ್ಲ. ಶಾಂತಿಯಿಂದ ಅಂತಲ್ಲ, ಎಲ್ಲರೂ ಚರ್ಚೆಗೆ ಬರ್ಬೇಕು. ಬಂದ್ರೆ ಗೊತ್ತಾಗೋದು ನಾವು ಏನ್ ಕೆಲಸ ಮಾಡ್ತಿದ್ದೀವಿ, ಏನ್ ಕೆಲಸ ಆಗಿದೆ, ಕೆಲಸ ಆಗಿಲ್ಲ ಅನ್ನೋದು. ಇವತ್ತು ಮುಖ್ಯವಾದ ಉದ್ದೇಶ ಅಂದ್ರೆ ಈಗ ನರೇಗಾದಲ್ಲಿ ಗ್ರಾಮದ ಜನರಿಗೆ ಉದ್ಯೋಗವನ್ನು ತಲುಪಿಸಿಕೊಳ್ಳುವುದು ಒಂದು ಮುಖ್ಯ ಉದ್ದೇಶ ಆಗಿದೆ. ಎಲ್ಲರೂ ಕೂಡ ಅದನ್ನು ತಿಳಿದುಕೊಂಡು ನೀವು ಮಾಜಿ ಮೆಂಬರ್ಗಳಿದ್ದೀರಿ ಅಥವಾ ನೀವು ಗ್ರಾಮದ ಮುಖಂಡರಿದ್ದೀರಿ, ಇದರಿಗೂ ಕೂಡ ಅದನ್ನು ತಿಳಿಸಿ. ಈಗ ಮೇಡಮ್ ಅವರು ಇವರು ಅದೇ ನಮ್ಮ ಇವತ್ತಿನ ಅಧ್ಯಕ್ಷರು ಕುರಿ ಸಾಗಾಣಿಕೆ ಮಾಡ್ತಾರೆ. ನಮಗೂ ಗೊತ್ತಿಲ್ಲ ಇಲ್ಲಿ ಈ ಭಾಗದಲ್ಲಿ ಕುರಿ ಸಾಗಾಣಿಕೆಯನ್ನು ಮಾಡ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಇಲ್ಲಿ ಜಾಸ್ತಿ ಮಳೆ ಬೀಳೋ ಪ್ರದೇಶ ಆಗಿದ್ದರಿಂದ ಹೆಚ್ಚಾಗಿ ಯಾರು ಕುರಿ ಸಾಗಾಣಿಕೆಗೆ ಹೋಗಲ್ಲ. ಈಗ ನನಗೂ ಒಂದು ಆ ರೀತಿ ನನಗೂ ನಮ್ದು ಒಂದು ಜಾಗ ಇದೆ. ಅದು ನಾನು ಒಂದು ಕುರಿ ಸಾಗಾಣಿಕೆ ಯೋಜನೆ ಮಾಡಬೇಕು. ಈ ಒಂದು ಪ್ರದೇಶಗಳು ಮಾಡೋದಿಲ್ಲ ಅಂತ ಹೇಳ್ಕೊಂಡು ನಾನು ತಿಳ್ಕೊಂಡಿದ್ದಾರೆ. ಇವರು ಮಾಡ್ತಾರೆ, ನನಗೂ ಇಲ್ಲಿ ಆಸಕ್ತಿ ಬರ್ತದೆ. ನಾನು ಕೇಳಬೇಕಾಗಿದೆ ಈಗ ಹೇಗೆ ಮಾಡ್ತಾರೆ ಅಂತೇಳಿ ಹೇಳಿ. ಹಾಗೆ ಬೇರೆಯವರಿಗೆ ಎಲ್ಲ ನಮ್ಮ ಈಗ ನರೇಗಾದಲ್ಲಿ ಆಯಿತು ಅಥವಾ ಈಗ ಹೊಸದಾಗಿ ವಿಕಸಿತ ಭಾರತ ಶ್ರೀರಾಮ್ಜಿ ಗ್ರಾಮ ಯೋಜನೆಯಲ್ಲಿ ಕೂಡ ಸಾಕಷ್ಟು ಅವಕಾಶಗಳಿದೆ. ಎಲ್ಲರೂ ಕೂಡ ಅದನ್ನು ತಿಳಿದುಕೊಂಡು ಏನೋ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಕೂಡ ಅಳವಡಿಸಿದ್ದಾರೆ. ಕೆಲವೊಂದು ತಲೆಗಳನ್ನು ಅಳವಡಿಸಿರ್ಬೋದು. ಅದನ್ನ ನಿಮಗೆ ನಿಮ್ಮ ಗ್ರಾಮಕ್ಕೆ ನಿಮ್ಮ ವ್ಯವಸಾಯಕ್ಕೆ ಅನುಗುಣವಾದಂತೆ ಎಲ್ಲರೂ ಅಳವಡಿಸಿಕೊಂಡು ಈ ಗ್ರಾಮವನ್ನು ಅಭಿವೃದ್ಧಿಪಡಿಸಿ ನೀವು ಕೂಡ ಅಭಿವೃದ್ಧಿ ಹೊಂದಿರಿ. ಜೀವನದಲ್ಲಿ ಎಲ್ಲರೂ ಸ್ವತಂತ್ರವಾಗಿ ಒಂದು ಬದುಕುವ ಒಂದು ಯೋಜನೆ ಈ ಯೋಜನೆಗಳ ಮೂಲಕ ಕಟ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ನಮಸ್ಕಾರ. ಅಂದ್ರೆ ಎಲ್ಲರೂ ಅಡುಗೆ ಗೊತ್ತಿದೆ ನಮ್ಗೆ ಗೊತ್ತದೆ. ಆದ್ರೂ ಒಂದ್ 2 ನಿಮಿಷ ಟೈಮ್ ತಗೊಳ್ತಾರೆ. ಯಾಕೆ ಅಂದ್ರೆ ಎಷ್ಟೋ ಅಧಿಕಾರಿಗಳು ಈ ತರ ಆಡಿಟ್ಗಳು ಬಂದಾಗ ಆ ಆಡಿಟರ್
ಟೀಮನ್ನು ಒಂಥರ ನೋಡೋರಿದ್ದಾರೆ ಅಥವಾ ಒಂದು ಸ್ವಲ್ಪ ಇದು ಮಾಡೋರಿದ್ದಾರೆ. ಬಟ್ ನಮ್ಮ ಇವ್ರು ಗೀತಾ ಮೇಡಮ್ ಮತ್ತು ಅವ್ರ ಟೀಮ್ ಇದೆ ಅಲ್ಲ, ಯಾಕಂದರೆ ನನಗೆ ಯಾರನ್ನೂ ಹೊಗಳಿ ಅಥವಾ ನಾನು ಅದನ್ನು ಸರ್ಟಿಫಿಕೇಟ್ ಹಾಕೋಬೇಕು ಅಂತ ನನ್ನ ಮನಸ್ಸಿಗೆ ಅನ್ಸೋದನ್ನು ಹೇಳೋದು. ನಿಮ್ಮೆಲ್ಲರ ಮುಂದೆ ನಾನು ಯಾಕೆ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ತುಂಬ ಪ್ರಾಮಾಣಿಕವಾಗಿ ಆಡಿಟ್ ಮಾಡಿದಂಥ ಒಬ್ಬ ಅಧಿಕಾರಿ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ಈ ವ್ಯವಸ್ಥೆ ಇದೆಯಲ್ಲ, ಆಡಿಟ್ ಮಾಡುವಂಥ ಒಂದು ಟೀಮ್ಗಳು ತುಂಬ ಪ್ರಾಮಾಣಿಕವಾಗಿರ್ತವೆ ಅಂದರೆ ನನ್ನ ಹತ್ರ ಅಂತೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನಾವು ಅಂದರೆ ಒಂದು ಊಟವನ್ನು ಸಹ ನಮ್ಮಿಂದ ಬಯಸದೇ ಇರುವಂಥ ಒಬ್ಬ ಪ್ರಾಮಾಣಿಕವಾದ ಒಂದು ಸೇವೆಯನ್ನು ಸಲ್ಲಿಸಿದಂಥವರು ನಮ್ಮ ಗೀತಾ ಮೇಡಮ್ ಅವರು. ನನಗೆ ಎಲ್ಲರೂ ಯಾಕೆ ನಾನು ಹೇಳ್ತೀನಿ ಅಂದರೆ, ನಮ್ಗೆ ಕೆಲವೊಂದ್ಸಲ ಆಡಿಟ್ ಬಂದು ನಾವು ಅವ್ನು ದ್ವೇಷಿಸೋದು ಯಾಕೆ ಅಂದರೆ ಇವ್ರೇನೆಲ್ಲ ತಪ್ಪು ಎಲ್ಲರ ಮುಂದೆ ಹೇಳ್ತಿರ್ತಾರೆ ಅನ್ನೋದಿರ್ಬೋದು. ಬಟ್ ನನಗೆ ಯಾವಾಗ ನಾನು ಅಂದ್ಕೊಳ್ಳೋದು, ನಮಗೆ ತಿದ್ದುಕೊಳ್ಳಿಕ್ಕೆ ಇರ್ತಾರೆ. ನಮ್ಮ ಅಂಕೋಲದಾಗ ಒಂದು ಮೀಟಿಂಗ್ ಅಂತ ಆದರೆ ಅಷ್ಟು ಚೆನ್ನಾಗಿ ಆ ಬೆನಿಫಿಟ್ ಅನ್ನು ತಗೊಂಡಿದ್ದಾರೆ. ಹಾಗೆ ಈ DVG ರಾಮ್ಜಿ ಯೋಜನೆಯನ್ನು ಸಹ ನಾವು ಹಾಗೆ ಸ್ವಾಗತಿಸುವ, ನಾವು ಹಂಗೆ ತಗೊಳ್ಬೇಕು. ಯಾಕಂದ್ರೆ ಅದೇ ನಂತರಲ್ಲ ಅದೇ ವೈನು ಬಾಟ್ಲು ಮಾತ್ರ ಚೇಂಜ್ ಅನ್ನೋದು ಯೋಜನೆಗೆ ಎಲ್ಲದೂ ಅದೇ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದರೂ ಸಹ ಸ್ವಲ್ಪ ಕಂಡೀಷನ್ ಇದ್ದಾವೆ. ಯಾಕಂದರೆ ಸ್ಟೇಟು ಮತ್ತು ಸೆಂಟ್ರಲ್ ಸರ್ಕಾರಗಳ ನಡುವಿನ ಒಂದು ಒಪ್ಪಂದ, ನಮಗೆ ಅದು ಯಾವ ಥರ ಮುಂದೆ ಪ್ರಭಾವ ಬೀರ್ತದೆ ಅನ್ನೋದು ನೋಡ್ಕೋಬೇಕು. ಯಾಕಂದರೆ ಒಬ್ಬರು ದುಡ್ಡು ಕೊಟ್ಟರು ಮತ್ತೊಬ್ರು ದುಡ್ಡು ಕೊಡೋಕ್ಕೆ ಲೇಟ್ ಆದರೂ ನಿಮಗೆ ಬಂದ್ಬಿಟ್ಟದಿಲ್ಲ, ಮತ್ತು ವಿಳಂಬ ಆಗ್ತದ ಅಥವಾ ಹಣಕಾಸಿನ ವ್ಯವಹಾರ ಹೆಂಗೆ ಆಗ್ತದೆ ಅನ್ನೋದನ್ನು ಒಂದು 5-6 ತಿಂಗಳು ನೋಡಿ ಆಮೇಲೆ ನಾವು ಅದರಲ್ಲಿ ಮುಳುಗಬೇಕು ಅನ್ನೋದು ನನ್ನ ಉದ್ದೇಶ. ಮತ್ತು ಬೆನಿಫಿಟ್ ತಗೊಂಡವರು ಹಿಂದೆ ತಗೊಂಡಿರ್ತೀರಲ್ಲ, ಈ ಸಲ ತಗೋಬಾರ್ದು ಆ ಥರದ್ದು ಏನು ಗೈಡೆನ್ಸ್ ಇಲ್ಲ. ನಿಮ್ಗೆ ಅವಕಾಶ ಇದ್ರೆ ಪಾಪ ನಮ್ಮ ಶಾಲಿನಿ ಇವರಿದ್ದಾರೆ, ತುಂಬಾ ಜನರು ಇವರು ಕೊಟ್ಟಿಗೆ ಬೇಕು. ಇಷ್ಟು ವರ್ಷ ಯೋಜನೆ ಇದ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಇಷ್ಟು ಕೊಟ್ಟಿಗೆ ಅದೇ ಎಷ್ಟಿದೆ ಅಂತ ನಾವು ತಂದ್ಕೊಟ್ಟಿದ್ರು. ನನಗೆ ಒಂಥರ ಬೇಜಾರಾಗಿತ್ತು. ಈ ಮತ್ತೆ ಯೋಜನೆ ಚೇಂಜ್ ಆಗ್ತದೆ, ಕೆಲಸ ಮಾಡ್ಲಿಕ್ಕೆ ಕೈ ಕಟ್ಟಿದಾಗಿದೆ. ನಮಗೆ ಅವಕಾಶ ಆಗ್ತದೆ ಇಲ್ಲ ಅಂದ್ಕೊಂಡಿದ್ದಾರೆ. ಅವರಿಗೂ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಈ ಯೋಜನೆಯಲ್ಲಿ ಮತ್ತೆ ಅವಕಾಶ ಇದೆ, ನಾವು ಮಾಡ್ಕೊಳ್ಳುವ ಅಂಥದ್ದು ಯಾವುದೇ ವೈಯಕ್ತಿಕವಾಗಿ ಬೆನಿಫಿಟ್ ಅವಶ್ಯಕತೆ ಇದ್ರೆ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ಮೊದಲನೇದಾಗಿ ಇಂದಿನ ಈ ಸಾಮಾಜಿಕ ಲೇಖ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರೋಹಿಣಿ ನಾಗೇಶ್ ಗೌಡ ಅವರು ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹಾಗೆ ನಮ್ಮ ಈ ಸಭೆಯ ನೋಡಲ್ ಅಧಿಕಾರಿಗಳಾಗಿರುವಂತಹ ನಮ್ಮ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಗಳಾಗಿರುವಂತಹ ಮನೆ ವಲಯ ಅಧಿಕಾರಿಗಳು ಮಸ್ತಿಕಟ್ಟ ಇವರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹಾಗೂ ಇಂದಿನ ಸಭೆಯನ್ನ ಅತ್ಯುನ್ನತವಾಗಿ ಅಂದರೆ ಉತ್ತಮವಾಗಿ ಚರ್ಚೆಗೆ ಅವಕಾಶ ಕೊಟ್ಟು ಇರುವ ಮಾಹಿತಿಯನ್ನು ನೈಜವಾಗಿ ಹಂಚಿಕೊಂಡಂಥ ನಮ್ಮ ಸೋಷಿಯಲ್ ಸಾಮಾಜಿಕ ಲೇಖ ಪರಿಶೋಧನೆ ಕೋಆರ್ಡಿನೇಟರ್ ಮೇಡಮ್ ಗೀತಾ ಮೇಡಮ್ ಅವರಿಗೂ ಕೂಡ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ತೋಟಗಾರಿಕೆ ಇಲಾಖೆಯಿಂದ ಸಹ ಆಗಮಿಸಿದ್ದಾರೆ, ಅವರಿಗೂ ಕೂಡ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ನಮ್ಮ ಮಾಜಿ ಸದಸ್ಯರು ಅವರಿಗೂ ಕೂಡ ಗ್ರಾಮ ಪಂಚಾಯತ್ ಅವರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಮುಖ್ಯವಾಗಿ ಎಲ್ಲ ಸಭೆಗಳಿಗೆ ಆಗಮಿಸುವಂಥ ನನ್ನ ನಮ್ಮ ಅನಿಲ್ ಸರ್ ಅವರು, ಅವರಿಗೂ ಕೂಡ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರೂ ನನ್ನ ಪ್ರೀತಿ ಪಾತ್ರ. ಯಾಕಂದ್ರೆ ಯಾವ ಸಭೆಗೆ ನಂಗೆ ಸಭೆ ಜನ ಬೇಕು ಮೊದಲು, ಆ ಸಭೆಯನ್ನು ಚಂದ ಕಾಣಿಸ್ಕೊಡಕ್ಕೆ ಇವ್ರಿಷ್ಟು ಜನ ಬಂದವರೆಲ್ಲ ಇನ್ನು ಈ ಹಿಂದೆ ಕೂತವರನ್ನೆಲ್ಲ ನಾವು ಹೇಳ್ತಾ ಬಂದವರಾಗಿದ್ರು. ಅವ್ರು ಹೋದ್ರು, ಇವ್ರು ಅಲ್ಲ ಅವ್ರು ಹಿಂದೆ ಬಂದ ಮೇಡಮ್ ಹೇಳಿದ್ರು ಹೋದ ವರ್ಷ ಇಷ್ಟು ಇರ್ಲಿಲ್ಲಲ್ಲ ಈ ವರ್ಷ ಬಂದರೆ, ಯಾಕಂದ್ರೆ ಅವ್ರು ನಾವು ಹೇಳ್ತಾ ಬಂದು ಕೂತಿದ್ದೀವಿ. ಅವರು ಅವ್ರು ಎಷ್ಟು ಯಾವಾಗಲೂ ಸ್ಪೆಷಲಿ ನಮ್ಮ ಪಕ್ಕಣ. ಯಾಕಂದ್ರೆ ಈ ಗಂಡು ಮಕ್ಕಳಿಗೆ ಪೇಷನ್ಸ್ ಇಲ್ಲ, ಈ ಅದರಲ್ಲೂ ನಿಮ್ಮ ಸುರರಿಗಿಲ್ಲ. ಯಾಕಂದ್ರೆ ಅವ್ರು ಬಂದ್ರು ಹೋಗ್ಬೇಕು ಇಲ್ಲ ಎಲ್ಲ ನನ್ನ ಸಿಬ್ಬಂದಿಗಳಿಗೂ ಮತ್ತೆ ನಮ್ಮ ಕೋಆರ್ಡಿನೇಟಿಂಗ್ ಟೀಮ್ನಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳು ಕೂಡ ವಂದನೆಗಳನ್ನು ಸಲ್ಲಿಸಿ ಸಭೆಯನ್ನು ರಾಷ್ಟ್ರಗೀತೆ विनायक जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मागे गाहे तव जय गाथा जन गण मंगलदायक जय हे
ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ ಜಯ